ಅದ ಶ್ರೀಗಿರಿಯ ಮಲ್ಲಿನಾಥನ ಅಡಿದಾವರಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ಗಾಲ್ವಿಯ ಮಹಾಋಷಿಗಳು ಈ ಭೂಮಿಯನ್ನು ಪಾವನ ಮಾಡಿರ್ತಕ್ಕಂಥ ಮಣ್ಣಿನ ಕಣಕಣಗಳಲ್ಲಿ ಕೂಡ ತಪಸ್ಸಿನ ಶಕ್ತಿಯನ್ನು ಬಿಟ್ಟು ಹೋಗಿರುವಂಥ ಗಾಲ್ವಿಯ ಋಷಿಗಳು ಗಲಗಲಿಯ ಪುರವನ್ನು ಪಡೆದುಕೊಂಡಿರ್ತಕ್ಕಂಥ ನೀವೆಲ್ಲರೂ ಕೂಡ ಧನ್ಯರು, ಪುಣ್ಯಾತ್ಮರು. ಅಂಥ ಒಬ್ಬ ಮಹಾನ ಋಷಿಗಳನ್ನು ಪಡೆದುಕೊಂಡಿರ್ತಕ್ಕಂಥ ಗ್ರಾಮ ಅದು ಗಲಗಲಿಯ ಪುರ. ಗಲಗಲಿಯ ಪುರವನ್ನು ತಪಸ್ಸಿನ ಶಕ್ತಿಯಿಂದನೇ ಬಿಟ್ಟು ಹೋಗ್ಯಾರವರು. ಅಂಥ ಮಹಾನ ಗಾಲ್ವಿಗ ಋಷಿಗಳ ಪರಮ ಪವಿತ್ರವಾದ ಕರ್ತೃಗದ್ದಿಗೆಯಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ಮಹಾಮಹಿಮನಾಗಿರುವಂಥವನು ಸಾಧುಕುಲ ಚಕ್ರವರ್ತಿ ಶ್ರೀಮದ್ ಜಗದ್ಗುರು ಸಿದ್ಧಾರೂಢರ ಪರಮ ಪವಿತ್ರವಾದ ಶ್ರೀಪಾದ ಸನ್ನಿಧಿಯಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥವರು ಶಾಂತಾನಂದ ಗವಾಯಿಗಳವರಲ್ಲಿ, ಗಜಾನನ ಹೋಗಾರವರಲ್ಲಿ ಕೂಡ ಶರಣೆಂದು, ಇವತ್ತಿನ ಈ ಪವಿತ್ರವಾದ ಸನ್ನಿಧಾನದಲ್ಲಿ ಆಗಮಿಸಿ ಸದ್ಗುರು ಸಿದ್ಧಾರೂಢರ ಚರಿತಾಮೃತದಲ್ಲಿ ನೋಡಿಕೊಂಡು ಬರ್ತಾ ಇದ್ದೇವೆ ಏನು ನಡೀತು ಅನ್ನುವುದನ್ನು. ನಾವೆಲ್ಲರೂ ಕೂಡ ನಿನ್ನೆ ದಿವಸ ಎಲ್ಲಿದ್ದೀವ್ರಿ? ಆನೆಗುಂದಿಯಾಗದೇವ್ರಿ, ಒಂಟಿವಿ ಈಗ ಶ್ರೀಶೈಲಕ್ಕೆ. ಆನೆಗುಂದಿ ಒಳಗೆ 6 ಮತವಾದಿಗಳನ್ನು, ಅಂದರೆ ಒಬ್ಬ ಹಿಂಗೆ ದೇಹವೇ ಆತ್ಮವಂದ, ಮನವೇ ಆತ್ಮವಂದ, ಇಂದ್ರವೇ ಆತ್ಮವಂದ, ಪ್ರಾಣವೇ ಆತ್ಮವಂದ, ಮತ್ತು ಇನ್ನೊಬ್ಬರು ಬಂದರು ಶೂನ್ಯವೇ ಆತ್ಮ ಅಂತ ತಿಳ್ಕೊಂಡಂದ. ಹಿಂಗೆ ಎಲ್ಲರೂ ಮತವಾದಿಗಳನ್ನು ಖಂಡನೆ ಮಾಡಿ ಲಾಸ್ಟ್ ಕೊನೆಗೆ ಏನಂತ ತಿಳ್ಕೊಂಡ್ರೆ ತತ್ವಮಸಿ ಮಹಾವಾಕ್ಯವನ್ನು ಪ್ರತಿಪಾದನೆ ಮಾಡಿದರು, ಅವರು ಮಂಡನೆ ಮಾಡಿದರು. ತತ್ವಮಸಿ ಮಹಾವಾಕ್ಯವನ್ನು ಪ್ರತಿಪಾದನೆ ಮಾಡಿ ಅದಕ್ಕೆ ಮಂಡನೆ ಅಂತ ಕರೀತಾರೆ. ಅವರನ್ನು ಅಲ್ಲಿ ಏನಂತ ತಿಳ್ಕೊಂಡು ಖಂಡನೆ ಮಾಡುತ್ತಾರೆ, ಅಲ್ಲಿ ಮಂಡನೆ ಮಾಡಿ ಮುಂದಲ್ಲಿ ಏನಂತ ತಿಳ್ಕೊಂಡ್ರೆ ಅದೇ ಸಮಯಕ್ಕೆ ಒಬ್ಬರು ಧನಶೆಟ್ಟಿ ಅಂತ ತಿಳ್ಕೊಂಡಂತಕ್ಕಂಥವನು ಚಿಂತಾಮಣಿ ಆಶ್ರಮಕ್ಕೆ ಬಂದ. ಚಿಂತಾಮಣಿ ಆಶ್ರಮದಲ್ಲಿ ಏನಂತ ತಿಳ್ಕೊಂಡ್ರೆ ಅವನು ಆ ಮಠಕ್ಕೆ ನಡ್ಕೊತಿದ್ದ. ಭಾಳ ಅಲ್ಲಿ ಸಾಧು ಸತ್ಪುರುಷರು ಭಾಳ ಜನ. ಯಪ್ಪ ನಾವು ಹಿಂಗೆ ಶ್ರೀಶೈಲಕ್ಕೆ ಹೊಂಟೀವಿ, ಆದ್ರೆ ನಮ್ಮದೊಂದು ವ್ರತ ಐತಿ. ಏನಂತ ತಿಳ್ಕೊಂಡ್ರೆ 101 ಮಂದಿ ಜಂಗಮಾ ಮೂರ್ತಿಗಳನ್ನು ಉಣಿಸ್ಬೇಕಂತ ತಿಳ್ಕೊಂಡು ಶ್ರೀಶೈಲದಾಗ ಹೋಗಿ ಬೆಡ್ಕೊಂಡಿನಪ್ಪ, ಅದಕ್ಕೆ ನೀವು ಎಲ್ಲರೂ ಬರಬೇಕು ಅಂತ ಅಂದಾಗ ಅವ್ರು ಅಂತಾರೆ, ಚಿಂತಾಮಣಿ ಆಶ್ರಮದೊಳಗೆ ಇರ್ತಕ್ಕಂಥವ್ರು, ಇಲ್ಲಪ್ಪ ಎಲ್ಲರೂ ಬರೋಕ್ಕಾಗಂಗಿಲ್ಲ, ಇದ್ರಾಗ ಒಬ್ಬರು ಬರ್ತಾರ ಕರ್ಕೊಂಡು ಹೋಗು ಅಂತ ತಿಳ್ಕೊಂಡು ಅದ್ರಾಗ ಚಿಂತಾಮಣಿ ಆಶ್ರಮದವ್ರೊಬ್ಬರನ್ನ ಕೂಡಿಸಿ ಸಿದ್ಧಾರೂಢನು ಕೂಡ ನೋಡ್ರಿ ಮತ್ತು ನೀವು ಹೋಗ್ರಿ ಶ್ರೀಶೈಲಕ್ಕೆ ಅಂತ ಹೇಳಿದ್ರು ಅವರು. ಅಂತ ತಿಳ್ಕೊಂಡು ಬಳಿಕ ಆಯ್ತು ಅಂತ ತಿಳ್ಕೊಂಡು ಎಲ್ಲ ವ್ಯವಸ್ಥೆ ಮಾಡಿದ್ರು ಅವರು. ಅವತ್ತಿನ ಕಾಲಕ್ಕೆಲ್ಲ ಹೀಗೆಲ್ಲ ಈ ಬಸ್ಸಿನ ಸೌಕರ್ಯ, ಗಾಡಿ ಸೌಕರ್ಯ ಇರಲಿಲ್ಲ, ಅವಾಗಿರಲಿಲ್ಲ. ಆದರೆ ಏನೋ ಅವತ್ತಿನ ಹೆತ್ತುಗಳನ್ನು ಕಟ್ಕೊಂಡು ಹೋದರೂ ಏನೋ ಗೊತ್ತಿಲ್ಲ. ಒಟ್ಟು ಅವತ್ತಿನ ದಿನಮಾನದಲ್ಲಿ ಅವರೆಲ್ಲ ವ್ಯವಸ್ಥೆ ಮಾಡಿಕೊಂಡು ಹೊರಟರು. ನೀವೆಲ್ಲರೂ ಕೂಡ ಏನಂತ ತಿಳ್ಕೊಂಡು ಪಾದಯಾತ್ರೆ ಮಾಡ್ತಾರೆ. ಯಾಕೆ ಮಾಡ್ತೀರಿ ಪಾದಯಾತ್ರೆನ ಶರಣರು? ಯಾಕೆ ಮಾಡ್ತೀರಿ ಪಾದಯಾತ್ರೆನ? ಒಂದು ಕಾರಣ ಇಟ್ಕೊಂಡು ಮಾಡ್ಬೇಕಾಕೈತಿ ಪಾದಯಾತ್ರೆ, ಸುಮ್ಮನೆ ಮಾಡೋಂಗಿಲ್ಲ. ಇಲ್ರಿ ಅವ್ರ ಮನೆ ಪಕ್ಕದ ಮನೆ ವರ್ಷ ಹೋಗಿದ್ರು, ನಾವು ಅವ್ರು ನೋಡಿ ಹೊಂಟೀವ್ರಿ, ಹೌದಲ್ರಿ? ಅಲ್ಲೊಂದು ದೇವ್ರ ಗುಡಿ ಭಾಳ ಚಲೋ ಐತ್ರಿ, ಹಿಂಗೆ ನಡ್ಕೊಳಕತ್ತಾರ ಹಡವಿ ಒಳಗೆ, ಹಡವಿ ಒಳಗೆ ನಡ್ಕೊಳಕತ್ತಾರ, ಅದಕ್ಕೆ ಅವ್ರು ಹೊಂಟಿದ್ರಿ, ನಾವು ಅದ್ರ ನೋಡಿ ಹೊಂಟೀವ್ರಿ. ನಿಮಗೆ ಕಾರಣನೇ ಇಲ್ಲ, ಕಾರಣ ಇಟ್ಕೊಂಡು ಹೋಗ್ಬೇಕಂತ ಏನೋ ಕಾರಣವಿಲ್ಲದೆ ಹೋಗೋದು. ಸುಮ್ಮನೆ ಅವ್ರು ಹೊಂಟಾರಂತ ನಾವು ಹೋಗೋದು, ಹನುಮಪ್ಪನ ಗುಡಿಗೆ ಮಲ್ಲಗೆ ಅವ್ರು ಹೊಂಟಾರಂತ ನಾವು ಹೋಗೋದು. ಹಂಗೆ ನಮ್ಮೊಳಗೆ ಅದು ಭಕ್ತಿ ಇರಬೇಕು, ಭಕ್ತಿ ತುಂಬಿರಬೇಕು. ಮಲ್ಲಯ್ಯನ ಮ್ಯಾಲೆ ಅಪಾರವಾದ ಭಕ್ತಿಯನ್ನು ಇಟ್ಕೊಳ್ಬೇಕು. ನಮಗೇನು ಬ್ರಹ್ಮಜ್ಞಾನ ಗೊತ್ತಿಲ್ಲ, ಕರೆ ನಮಗೆ ಗೊತ್ತಿರ್ತಕ್ಕಂಥದ್ದು ಏನು ಅಂತ ತಿಳ್ಕೊಂಡ್ರೆ 2 ಅಕ್ಷರದ ಜ್ಞಾನ, ಅದು ಭಕ್ತಿ ಅಂತಕ್ಕಂಥದ್ದು ನಮ್ಮೊಳಗೆ ನಿಮ್ಮೊಳಗೆ ಎಲ್ಲರಿಗೊಳಗೆ ಐತಿ. ನಾವೇನು ಬ್ರಹ್ಮಜ್ಞಾನವನ್ನು ಪಡ್ಕೋಬೇಕಂತ ತಿಳ್ಕೊಂಡಲ್ಲ, ಬ್ರಹ್ಮಜ್ಞಾನಿಯಿಂದ ಏನು ಅಂತ ತಿಳ್ಕೊಂಡ್ರೆ ನೀವು ಮುಕ್ತರಾಗಬೇಕಂತ ತಿಳ್ಕೊಂಡೇನಿಲ್ಲ, ನಾವು ಮುಕ್ತರಾಗ್ಲಿಕ್ಕೂ ಕೂಡ ಬರ್ತೈತಿ. ಹೆಂಗೆ ಬರ್ತದೆ ಅಂತ ತಿಳ್ಕೊಂಡ್ರೆ ಮೌಢ್ಯ ಭಕ್ತ ಅಂತ ತಿಳ್ಕೊಂಡು ಏನಂತೀವಲ್ಲ, ಹಂಗಲ್ಲ. ಹೆಂಗೆ ತಿಳ್ಕೊಳೋದು? ಭಕ್ತಿಯಿಂದ. ಅಪಾರವಾದ ಭಕ್ತಿಯನ್ನು ಇಟ್ಕೊಂಡು ಮುಕ್ತಿಯನ್ನು ಪಡ್ಕೊಂಡವ್ರು ಅದಾರೆ ಶರಣರೆ. ನಾವೇನು PhD ಓದೋದು ಬೇಕಾಗಿಲ್ಲ ಶರಣರೆ, ನಾವು ಇಂಜಿನಿಯರ್ ಮಾಡೋದು ಬೇಕಾಗಿಲ್ಲ, ವಕೀಲ್ ಆಗೋದು ಬೇಕಾಗಿಲ್ಲ,
ನಾವು ಇಲ್ರಿ ನಾವು ಹಿಂಗೆ ಉಪನಿಷತ್ತು ಹೋಗೋದು ಬೇಕಾಗಿಲ್ಲ, ಭಗವದ್ಗೀತೆ ಓದೋದು ಬೇಕಾಗಿಲ್ಲ, ನಮಗೇನೋ ಗೊತ್ತಿಲ್ಲ ಅಂತ ತಿಳ್ಕೊಂಡು ಅನ್ನುವಂಥ ಸಮಯದೊಳಗೂ ಕೂಡ ಎಷ್ಟೋ ಮಂದಿ ಭಕ್ತಿಯನ್ನು ಮಾಡುತ್ತಾ ಮುಕ್ತಿಯನ್ನು ಪಡ್ಕೊಂಡವ್ರು ಅದಾರಲ್ಲ. ಅದಕ್ಕೆ ಪಾದಯಾತ್ರೆ ಮಾಡಬೇಕಾದ್ರೆ ತಾಯಂದ್ರೆ ನೀವೆಲ್ಲರೂ ಕೂಡ ಮನಸ್ಸಿನೊಳಗೆ ವಿಷಯದ ವ್ಯಾಮೋಹಗಳನ್ನು ತೆಗೆದಾಕಿ ಹೋಗ್ಬೇಕಂತ. ನಮ್ಮ ಒಳಗಿರತಕ್ಕಂಥ ವಿಷಯದ ವ್ಯಾಮೋಹಗಳು, ಹೊಲ ಅನ್ನೋದು, ಮನೆ ಅನ್ನೋದು, ಮಕ್ಕಳು ಅನ್ನೋದು, ಯವ್ವ ಮನೆಯಾಗ ಎಮ್ಮೆ ಕಟ್ಟಿದ್ದೆ ಹಿಂಡ್ಕೊಂಡ್ರೆ ಇಲ್ಲಂದ್ರೆ ಹಿಂಡೈತಿಲ್ಲ. ಅವ್ರು ಫೋನ್ ಹಚ್ತಾರೆ, ಮಮ್ಮಿ ಇದು ಹಿಂಗೆ ಎಮ್ಮೆ ಹಿಂಡವಲ್ದು ಅಂದ್ಗಟ್ಲೆ ಚಿತ್ತೊಟ್ಟು ಇಷ್ಟ ಕಡೆ ಇರ್ತೈತಿ. ಮನಸ್ಸೆಲ್ಲ ಇಲ್ಲೇ ಇರ್ತೈತಿ, ಅವ್ವ ಎಮ್ಮೆ ಹಿಂಡಿಲ್ಲ ಅಂತ ನಂದು, ಹೆಂಗೆ ಮಾಡ್ಬೇಕು ಅಂತ ತಿಳ್ಕೊಂಡು ಹಿಂಗೆ ಕಡೆ ಇರ್ತೈತಿ. ಹಂಗಲ್ಲ, ಏನಾರ ಆಗಲಿಯಪ್ಪ ಮಲ್ಲಯ್ಯ, ಕಾಯುವನು ನೀನೆ ಕೊಲ್ಲುವನು ನೀನೆ ಅಂತ ತಿಳ್ಕೊಂಡು ಆರಾಮಾಗಿ ಹೋಗೋದು. ಆರಾಮಾಗಿ ಹಿಂಗೆ ಪಾದಯಾತ್ರೆ ಮಾಡ್ಬೇಕ್ರಿ. ಪಾದಯಾತ್ರೆ ಮಾಡ್ಬೇಕಾದ್ರೆ ಎಲ್ಲರೂ ಆನಂದವಾಗಿ ಪರವಶವಾಗಬೇಕಂತ. ಭಾವಪರವಶವನಾಗಿ ಹಿಂಗೆ ಭಕ್ತಿಯಿಂದ, ಯಾಕಂದ್ರೆ ಕುಂಬಾರ ಅವ ಏನು ಮಾಡಿದ, ವಿಠ್ಠಲ 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 ಅಂತ ತಿಳ್ಕೊಂಡು ಏನು ಮಾಡಿದ, ಹಿಂಗೆ ಆ ಮಣ್ಣನ್ನು ತುಳಿತಿದ್ದ. ಮಣ್ಣು ತುಳಿಯುವಂಥ ಸಮಯದೊಳಗೆ ಕೂಸು ಬಂದಿದ್ದು ಅವನಿಗೆ ಗೊತ್ತಾಗಲಿಲ್ಲ. ವಿಠ್ಠಲನ ಧ್ಯಾನ, ವಿಠ್ಠಲನ ಪ್ರಾರ್ಥನೆಯನ್ನು ಮಾಡುವುದರೊಳಗನೆ ತನ್ನ ಮಣ್ಣನ್ನು ತುಳಿಯುತ್ತಾ ಮಗನನ್ನು ತುಳಿದ. ನೋಡಿ ಎಷ್ಟು ಪರವಶವನಾಗಿದ್ದ, ಎಷ್ಟು ಪರವಶನಾಗಿದ್ದ. ನಮ್ಮದು ಹಂಗೆ ಆಗಬೇಕಂತ ತಿಳ್ಕೊಂಡ್ರೆ ನಮ್ಮೊಳಗಿರ್ತಕ್ಕಂಥ ಒಂದಿಷ್ಟುಗಳನ್ನು ಬಿಡಬೇಕಂತ. ಒಂದಿಷ್ಟು ಬಿಡೋದಂದ್ರೇನು, ಅವುಗಳನ್ನು ವ್ಯಾಮೋಹಿತರಾಗಿರ್ತವೆ, ಬಿಟ್ಟಾಗ ಮಾತ್ರ ನಮ್ಮ ಮುಕ್ತಿ ದೊರೆಯುತ್ತದ ಅಂತ. ಅದಕ್ಕೆ ಆನೆಗುಂದಿ ಒಳಗೆ ಏನಂತ ತಿಳ್ಕೊಂಡ್ರೆ ಧನಶೆಟ್ಟಿಯವರು ಕರ್ಕೊಂಡು ಹೊರಟರು. ಹೆಂಗೆ ಹೊರಟರು, ಬಂಡಿ ಕಟ್ಕೊಂಡು ಹೊಂಟ್ರು. ಒಂದಷ್ಟು ಅವತ್ತಿನ ದಿನ ಟ್ರಕ್ ಇತ್ತು ಗೊತ್ತಿಲ್ಲ, ಒಟ್ಟು ಎಲ್ಲ ಸಾಮಾನು ಇಟ್ಕೊಂಡು ಧನಶೆಟ್ಟಿ ಏನು ಮಾಡಿದ, ಕರ್ಕೊಂಡು ಹೊರಟ. ನೀವೆಲ್ಲರೂ ಹೋಗ್ಬೇಕಾದ್ರೆ ಅಂತಿರ್ತೀರಿ ಏನಂತ, ಒಂದು ಪದ ಮಲ್ಲಯ್ಯನ ಮೇಲೆ ಆಡ್ಕೊತ ಹೊರಟಿರ್ತೀರಿ, ಭಾಳ ಚಂದ ಆಡ್ತಿರ್ತಾರೆ, ಹೌದಲ್ಲ? ಭಾಳ ಚಂದ ಆಡ್ತಿರ್ತಾರೆ ಮಲ್ಲಯ್ಯನ ಮೇಲೆ. ಶ್ರೀಗಿರಿ ಮಲ್ಲಯ್ಯನ ಧ್ಯಾನ ಆದಿತ್ತು ಜನ್ಮ ಪಾವನ. ಮತ್ತೇನೇನು ಅಂತಿರ್ತಾರೆ, ನಿನ್ನ ಗುಡಿ ಮೇಲೆ ಬಂಗಾರದ ಕಳಸ ಯವ್ವ ಅಂದ್ರಲ್ಲ, ಏನೈತೆ ಹಿಂಗೆ ಗಪ್ ಕುಂತೀರಿ ಅನ್ಬೇಕವ, ಏನು ಅದಕ್ಕೆ ಹೇಳಬೇಕು, ನಿನ್ನ ಗುಡಿ ಮೇಲೆ ಬಂಗಾರದ ಕಳಸ ನೀನು. ನನಗೆ ಬರಂಗಿಲ್ಲ ಹಾಡ್ರಿ ನೀವು ಅಲ್ಲ. ಹರಿಹರ ಮಲ್ಲಿನಾಥ ಹರಸ, ನಿನ್ನ ಗುಡಿ ಮೇಲೆ ಬಂಗಾರದ ಕಳಸ ಅನ್ಬೇಕವ. ಇಷ್ಟೆಲ್ಲ ಚೆಂದಾಗಿ ಹಾಡ್ಕೊಂತ ಹೊಂಟ್ರಿ, ಎಷ್ಟು ಚೆಂದ ಆಗ್ತೈತಿ. ಎಲ್ಲರೂ ಕೂಡಿಕೊಂಡು ಚೆಂದಾಗಿ ಹಾಡ್ಕೊತ ಭಜನೆ ಮಾಡ್ಕೊತ ಹೋಗ್ಬೇಕಾದ್ರೆ ಎಷ್ಟು ಆನಂದ ಇರ್ತೈತಿಲ್ಲ. ಆನಂದ ಇರ್ತೈತೆ. ಹಿಂಗೆ ಹೋಗೋ ಮುಂದೆ ಏನಂತ ತಿಳ್ಕೊಂಡಂದ್ರೆ, ಅವತ್ತಿನ ದಿನಮಾನದಲ್ಲಿ ಧನಶೆಟ್ಟಿಯವರು ಕೂಡ ಹಿಂಗೆ ಹೊಂಟಿದ್ರಂತ. ಹಿಂಗೆ ಹೋಗೋ ಮುಂದೆ ಅವರೆಲ್ಲರೂ ಹೊಂಟಾರ. ಹೋಗೋ ಸಮಯದೊಳಗೆ ಅದ್ರಾಗೊಬ್ಬವ ಮೂಕಿದ್ನಂತ. ಯಾರಿವ? ಬಾಯಿಲ್ಲದವ ಮೂಕ. ನಿಮ್ಮ ಊರಾಗ ಅದಾರನ್ರಿ ಮೂಕ್ರು? ಅದಾರಿ? ಎಷ್ಟು ಮಂದಿ ಅದಾರಿ? ಜಗ್ ಮಂದಿ ಅದಾರಲ್ಲ. ಮೂಕರನ್ನಾಗಿ ನಿಮ್ಮನ್ನೊಂದು ಪ್ರಶ್ನೆ ಕೇಳುತ್ತೆ, ಯವ್ವ ಭಗವಂತ ಮೂಕರನ್ನಾಗಿ ಯಾಕೆ ಹುಟ್ಟಿಸ್ತಾನೆ? ಮೂಕರನ್ನಾಗಿ ಯಾಕೆ ಹುಟ್ಟಿಸ್ತಾನೆ ಅಂತ ತಿಳ್ಕೊಂಡು ಅಂದ್ರೆ, ನೆನಪಿಟ್ಕೋರಿ, ಇಂಥ ಒಂದು ಸಮಯದಲ್ಲಿ ಬಂದಾಗ, ಯಾರೋ ರುದ್ರಾಭಿಷೇಕ ಮಾಡುವಂಥ ಸಮಯದಲ್ಲಿ, ಯಾರೋ ಶಿವಪೂಜೆ ಮಾಡುವ ಸಮಯದೊಳಗೆ, ಯಾರೋ ಶಿವ ಪ್ರಾರ್ಥನೆಯನ್ನು ಮಾಡುವಂಥ ಸಮಯದಲ್ಲಿ ಬಂದು ಯಾರೋ ಅಡೆತಡೆ ಮಾಡ್ತಾರಲ್ಲ, ಮಾಡುವಂಥ ಸಮಯದೊಳಗೆ ಮುಂದಿನ ಜನ್ಮ ಅನ್ನೋದು ಏನಾದರೂ ಇತ್ತು ಅಂತ ತಿಳ್ಕೊಂಡ್ರೆ ಅವರನ್ನು ಆ ಭಗವಂತ ಬಾಯಿ ಕಳಿತಾನಂತೆವ, ಮಾತಾಡೋ ಶಕ್ತಿಯನ್ನು ಕಳಿತಾನಂತೆ. ಮತ್ತು ಅವ್ರ ಬಾಯಿ ಒಳಗೆ ಎಂಥದ ಮಾತುಗಳು ಬರ್ತಾವ ಅಂತ ತಿಳ್ಕೊಂಡ್ರೆ, ಮಾತನಾಡಿದ್ರೆ ಅಂತ ತಿಳ್ಕೊಂಡ್ರೆ ಅವರು ಒಳ್ಳೆಯ ಶಬ್ದಗಳು ಮಾತಾಡಂಗಿಲ್ಲ ರೀ. ಒಳ್ಳೆ ಶಬ್ದ ಮಾತಾಡಂಗಿಲ್ಲ, ಅವ್ರ ಬಾಯಾಗ ಬರೋದೇ ಕೆಟ್ಟ ಶಬ್ದಗಳು, ನಾ ಅನ್ನಂಗಿಲ್ಲ ಅವನ. ಅದಕ್ಕೆ ಭಗವಂತ ಏನಂತ ತಿಳ್ಕೊಂಡಂತಾನ, ಅದಕ್ಕೆ ಅವ್ರ ಬಾಯಿನ ಕಳಿತಾನ ಅಂತ. ಅವ್ರು ಡಿಕ್ಷನರಿಗೆ ಇಲ್ಲದ ಶಬ್ದ ಮಾತಾಡ್ತಿರ್ತಾರೆ, ನೋಡ್ಬೇಕ್ರಿ ಭಾಳ ಚಂದ. ಹೆಂಗಂತ ತಿಳ್ಕೊಂಡ್ರೆ, ಅದ್ರಾಗೊಬ್ಬವ ಬಾಯಿ ಇಲ್ಲದವ ಏನಂತ ತಿಳ್ಕೊಂಡ್ರೆ ಅದ್ರಾಗ ಹೊಂಟಿದ್ನಂತ. ಹೋಗೋ ಮುಂದೆ ಎಲ್ಲರೂ ಕೂಡ ಶ್ರೀಗಿರಿಯ ಮಲ್ಲಯ್ಯನ ಧ್ಯಾನ ಮಾಡ್ಕೊಂತ ಹೊಂಟಿದ್ರಂತ. ಶ್ರೀಗಿರಿ ಮಲ್ಲಯ್ಯನ ಧ್ಯಾನ ಆದಿತ್ತು ಜನ್ಮ ಪಾವನ. ಎಲ್ಲರೂ ಹಿಂಗೆ ಅಂತಿದ್ರಂತ. ಅದ್ರಾಗ ಓದು ಅವ್ರ ಮನೆ ಕಾಟ್ನಾಗ ಹಿಂಗೆಲ್ಲ ನಡೀತಿರ್ತೈತಿ. ಯವ್ವ ನೀವು ಉಣಿಸ್ತೀರಿ, ಹೌದ್ರೆ? ಹೆಂಗೆ ಉಣಿಸ್ಬೇಕು? ಅವನಿಗೆ ತೃಪ್ತಿ ಆಗುವವರೆಗೂ ಕೂಡ ಉಣಿಸ್ಬೇಕಂತ. ಬರೇ ಹಿಂಗೆ ಗಂಗಾಳದಾಗ ಕೈ ಇಟ್ಟು ಹೋಗೋದಲ್ಲ, ಅವನಿಗೆ ತೃಪ್ತಿ ಆಗುವವರೆಗೂ ಉಣಿಸ್ಬೇಕಂತ.
ಮತ್ತವ ಅವನು ಹೊಟ್ಟೆ ಹಸುವಾಗಿರ್ಬೇಕು ಅಂಥ ಟೈಮಿಗೆ ಉಣಿಸ್ಬೇಕವ. ಅವ ಹುಂಡು ಬಂದಿರ್ತಾನ, ಉಣ್ಯಪ್ಪ ಉಣ್ಯಪ್ಪ ಅಂದ್ರೆ ಹೆಂಗೆ ಉಣ್ಬೇಕು? ಹಾಂ, ಉಣ್ಯಪ್ಪ ಉಣ್ಯಪ್ಪ ಅಂತ ತಿಳ್ಕೊಂಡು ಉಣ್ಯಪ್ಪ ಅಂತ ತಿಳ್ಕೊಂಡು ಉಣ್ಣಕ್ಕಾಗಂಗಿಲ್ಲ. ಉಣಿಸ್ಬೇಕಂದ್ರೆ ಅವನಿಗೇನೋ ಅವ ಹಸು ಇರಬೇಕು, ನೀವು ಉಣಿಸ್ಬೇಕು. ಉಂಡಿಂದ ಉಣಿಸ್ ಅಂತ ತಿಳ್ಕೊಂಡ್ರೆ ಉಣ್ಣಕ್ಕೆ ಕರೆದ್ರೆ ಅಂತೇವ ಒಂದಿಷ್ಟು ಮಂದಿ ಉಣ್ಣಕ್ಕೆ ಕರಿತಿರ್ತಾರೆ. ಉಣ್ಣಕ್ಕೆ ಹೆಂಗೆ ಕರಿಬೇಕು ಉಣ್ಣಕ್ಕೆ ಕರಿತಿರ್ತಾರೆ. ಹೆಂಗೆ ಕರಿತಾರೆ ಕೆಲವೊಂದು ಮಂದಿ ಏನಂತ, ನಿಮ್ಮ ಮನ್ಯಾಗ ಬುತ್ತಿ ಕಟ್ಕೊಂಬಂದು ನಮ್ಮ ಮನೆಗೆ ಹೊಂಡು ಹೋಗೋಣಂತವ. ಹಾಂ, ಇದು ಉಣ್ಣಕ್ಕೆ ಕರೆಯದ? ಹಂಗಲ್ಲೇವ ನಮ್ಮ ಮನೆಯಾಗ ಅಡುಗೆ ಮಾಡಬೇಕು. ನಾವು ಅವತ್ತೆಲ್ಲರೂ ಕೂಡ ಅಡುಗೆ ಮಾಡಿ ಉಣಿಸುವಂಥದ್ದು ಇರ್ತೈತೆ. ಉಣಿಸ್ಬೇಕಂತ ತಿಳ್ಕೊಂಡಂತಾರೆ. ಹೆಂಗೆ ಭಾಳ ಚೆಂದಾಗಿ ಉಣಿಸ್ಬೇಕು. ಹಾಂ, ಶ್ರಾವಣ ಮಾಸದಲ್ಲಿ ಶಿವರಾತ್ರಿ ಒಳಗೆ ಎಲ್ಲರೂ ಹಿಂಗೆ ತಿಳ್ಕೊಂಡಂತಿರ್ತಾರೆ. ನಿಮಗೇನಂತ ತಿಳ್ಕೊಂಡ್ರೆ ಶ್ರಾವಣ ಸೋಮವಾರ ಉಣಿಸ್ಬೇಕಂತೇನಿಲ್ಲ. ಜಂಗಮಾಮೂರ್ತಿನ ಯಾವಾಗಾದ್ರೂ ಉಣಿಸ್ಬೋದು, ತೃಪ್ತಿ ಆಗೋವರಿಗೆ ಉಣಿಸೋದು. ಅವನಿಗೆ ಯಾವಾಗ ಹಸುವಾಗಿರ್ತದಲ್ಲ ಆ ಸಮಯದಾಗ ಉಣಿಸ್ಬೇಕಂತಾರೆ ಅವರು. ಅದಕ್ಕೆ ಇಲ್ಲೇನು ಧನಶೆಟ್ಟಿಯವರು 101 ಜಂಗಮಾಮೂರ್ತಿಗಳಿಗೆ ಕರ್ಕೊಂಡು ಬಂದು ಉಣಿಸ್ಬೇಕಂತ ತಿಳ್ಕೊಂಡು ಹಿಂಗೆ ಜಂಗಮಾಮೂರ್ತಿಗಳಿಗೆ ಕುಂದುರ್ಸ್ಯಾರ. ಅದಾ ಸಮಯದೊಳಗೆ ಸಿದ್ಧಾರೂಢ ಏನಂತ ತಿಳ್ಕೊಂಡಂದ್ರೆ ಹಿಂಗೆ ಪೋಳಿ ಒಳಗೆ ಬಂದ. ಹಿಂಗೆ ತಿಳ್ಕೊಂಡು ಹಿಂಗೆ ಬರಕತ್ತಿದ್ದ. ಅದ್ರೊಳಗೆ ಒಂದಿಷ್ಟು ಮಂದಿ ಸಂಗಯ್ಯ ಮಲ್ಲಯ್ಯ ನಿಂಗಯ್ಯ ಅಂತ ತಿಳ್ಕೊಂಡು ಒಂದಿಷ್ಟು ಮಂದಿ ಸ್ವಾಮಿಗಳಿದ್ರಲ್ಲ, ಅವ್ರಂದ್ರು ಏನಂತ, ಲೇ ಅವನು ಕೊಳ್ಳಾಗ ಲಿಂಗನೇ ಇಲ್ಲ, ಅವನು ಕೊಳ್ಳಾಗ ಲಿಂಗನೇ ಇಲ್ಲ, ಅವ ಬವಿ ಅದನ್ಲೇ ಅಂತ ತಿಳ್ಕೊಂಡು ಅದ್ರಾಗ ಒಬ್ಬ ಮಲ್ಲಯ್ಯ ಅನ್ನೋದು ಅಂದ. ಹೌದಲ್ಲ, ಅವನು ಕೊಳ್ಳಾಗ ಲಿಂಗ ಇಲ್ಲ ಮತ್ತು ಹೆಂಗ ಅಂತ ತಿಳ್ಕೊಂಡನು. ಹಂಗೆ ಅನ್ನೋದ್ರಾಗ ಮುಂದಕ್ಕೆ ಬಂದರು ಸಿದ್ಧಾರೂಢರು. ಅವನು ಮುಂದೆ ನಿಂತ್ಕೊಂಡು ಅಂದರು, ನಿನ್ನ ಕೊಳ್ಳಾಗ ಲಿಂಗ ಇಲ್ಲ, ನೀ ಬವಿ ಅದಿ ಅಂತ ತಿಳ್ಕೊಂಡು ಹಿಂಗೆ ಬೈಯಾಕತ್ತಿದ್ರು ಅವ್ರು ಸಿದ್ಧಾರೂಢಗೆ. ಇವರೆಲ್ಲರೂ ಬೈಯಾಕತ್ತಿ, ನೀ ಬವಿ ಅದಿ ಹಂಗದಿ ಹಂಗೆ ಅಂತ ತಿಳ್ಕೊಂಡು ಸಿದ್ಧಾರೂಢ ಸುಮ್ಮನೆ ಇರಲಿಲ್ಲ. ಅವರು ಏನಂದರು, ಲೇ ನೀವೆಲ್ಲರೂ ಕೂಳು ಬಾಕ್ರದ್ರಿ ಅಂದ್ಬಿಟ್ಟ. ನೀವೆಲ್ಲರೂ ಕೂಳು ಬಾಕ್ರದಿ ಅಂತ ತಿಳ್ಕೊಂಡ ಬಳಿಕ ಅವ್ರು ಏನಂದ್ರು, ಮಲ್ಲಯ್ಯ ನಿಂಗಯ್ಯ ಸಂಘ ಎಲ್ಲ ಇದ್ರಲ್ಲ ಅವ್ರು ಸಿದ್ಧಾರೂಢನ ಹಾಕ್ಕೊಂಬಡಿ ಹಾಕತ್ತಿದ್ರು. ಬಡಿದ್ರು. ಬಡದ ಬಳಿಕ ಅವಾಗ ಏನಂತ ತಿಳ್ಕೊಂಡ್ರೆ ಬಡಿಸ್ಕೊಂಡು ಅವಾಗ ಒಂದಿಷ್ಟು ಮಂದಿ ಇದ್ರಲ್ಲ, ಕೈ ಬಿಡ್ರಿ ಹಂಗೆಲ್ಲ ಮಾಡಿಬಿಡ್ರಿ ಅಂತ ತಿಳ್ಕೊಂಡು ಜಗಳ ಬಿಡಿಸಿ ಹೋದ್ರು. ಕುತ್ಕೊಂಡ್ರಿ ಇವ್ರಲ್ಲ ಹಿಂಗೆ ಕುತ್ಕೊಂಡ್ರೆ ಬಿಡಿಸಿದ್ರು. ಸಿದ್ಧಾರೂಢರನ್ನ ಕಡೆ ಎಲ್ಲಿ ನಡಿಯಪ್ಪ ನೀವು ಹಾಗಲ್ಲಿ ಆಮೇಲೆ ಬರ ಅಂತ ತಿಳ್ಕೊಂಡು ಅಂದರು. ಅಂದು ಏನಂತ ತಿಳ್ಕೊಂಡ್ರೆ ಹಿಂಗೆ ಹೊರಗೆ ಹೋದರು. ಹೊರಗೆ ಹೋದ ಬಳಿಕ ಆ ಕಡೆ ಈ ಕಡೆ ತಿರ್ಗಾಡಕೊಂತ ಅವ್ರು ಏನು ಮಾಡೋದು, ಸಿದ್ಧಾರೂಢ ಆ ಕಡೆ ಹೋದ್ರು. ಆ ಕಡೆ ಕಾಡು ಇದ್ರಾಗ ತಿರ್ಗಾಡಿಕೆಂತ ಹೋಗಿ ಒಂದು ನವಗ್ರಹ ಮಠ ಅಂತ ತಿಳ್ಕೊಂಡೈತೆ. ನವಗ್ರಹ ಮಠದಾಗ ಹೋಗ್ಬಿಟ್ರು. ಹೋಗೋದ್ರಾಗ ಏನಾಯ್ತು ಅಂತ ತಿಳ್ಕೊಂಡ ಬಳಿಕ ಇವ್ರಿಗೆ ಪ್ರಸಾದಕ್ಕೆ ಎಡಿ ಮಾಡಿದ್ರಿ ಅವ ಎಲ್ಲರಿಗೆ. ಮತ್ತು ಹಿಂಗೆಲ್ಲ ಪ್ರಸಾದಕ್ಕೆ ಎಡಿ ಮಾಡ್ತಾರಲ್ಲ, ಇವ್ರಿಗೆಲ್ಲ ಪ್ರಸಾದಕ್ಕೆ ಎಡಿ ಮಾಡಿದ್ರು. ಎಡಿ ಮಾಡಿದ ಬಳಿಕ ಇವರು ನೋಡಕತ್ತಿದ್ರು ಏನಂತ, ಮತ್ತು ಲಿಂಗಕ್ಕೆ ಮುಡಿಸ್ಬೇಕು ಮೊದಲ. ನಮ್ಮದು ನೇಮ್ ಏನೈತೆ ಅಂತ ತಿಳ್ಕೊಂಡ್ರೆ ಲಿಂಗಯ್ಯಗೆ ಮುಡಿಸ್ಬೇಕು ಮೊದಲ. ಲಿಂಗಯ್ಯಗೆ ತೃಪ್ತಿ ಆದ ಬಳಿಕ ನಮ್ಮದು ಲಿಂಗಯ್ಯ ತೃಪ್ತಿ ಆದ ಬಳಿಕ ಲಿಂಗಯ್ಯಗೆ ಅಡಿ ಎಲ್ಲ ಮುಡಿಸ್ಬೇಕು. ಅದ್ರಾಗ ಮುಡಿಸ್ಲಿಲ್ಲ ಅಂತ ತಿಳ್ಕೊಂಡ್ರೆ ಇದಕ್ಕೆ ಯಾಕೆ ಮುಡಿಸಿಲ್ಲ ಅದನ್ನು ಉಣ್ಣಂಗಿಲ್ಲ ನಾವು. ಹಿಂಗೊಂದು ನೇಮ್ ಇರ್ತದೆ ಪ್ರಸಾದಿಕರಿಗೆ. ಅದ್ರ ಪ್ರಸಾದಿಕರು ಇರೋಂಗಿಲ್ಲಲ್ಲ, ಅವರಿಗೆಲ್ಲ ಹೆಂಗೆ ಬೇಕು ಉಣ್ತಿರ್ತೈತೆ ಮಂದಿ. ಹಂಗೆ ಇವರೆಲ್ಲರೂ ಏನಂದ್ರು, ಹಿಂಗೆ ಲಿಂಗಯ್ಯನ ತೆಗೆದ್ರೊಳಗೆ ಏನಂತ ತಿಳ್ಕೊಂಡ್ರೆ ಹಿಂಗೆ ತೆಗೆದು ನೋಡ್ತಾರೆ. ಅವ ಮಲ್ಲಯ್ಯ ತೆಗೆದು ನೋಡ್ತಾನೆ, ಲಿಂಗನ ಇದ್ದಿದ್ದಿಲ್ಲ. ಗಾಬರಿ ಅದು ಮಗ್ಲಿದ್ದಂಗೆ ಕೇಳಿದ, ಅಲ್ಲ ಸಂಗಯ್ಯ ನಾನು ನಿಂಗೆ ಲಿಂಗ ಇಲ್ಲ ಮತ್ತು ನಿನ್ನ ನೋಡಲಿ ಅಂದವ. ಅವನು ತೆಗೆದ, ಅಲ್ಲ ಮಲ್ಲಯ್ಯ ನಂದು ಇಲ್ಲಲೇ ನಿಂಗೆ ಅಂದವ. ಅವ್ರು ನಿಂಗೆ ಅಂದ, ಅವನು ನಂದಿಲ್ಲ ಅಂದ, ಅವನು ನಂದಿಲ್ಲ ಅಂದ. ಎಲ್ಲರೂ ನೋಡ್ತಾರೆ, ಯಾರ ಕೊಳ್ಳಾಗ ಏನಿತ್ತಲ್ಲ ಕರಡಿಗೆ ಒಳಗೆ ಇದಕ್ಕೇನಂತೀರವ, ಗುಂಡುಗಡಿಗೆ. ಗುಂಡುಗಡಿಗೆ ಹೌದಲ್ಲ. ಇವೆಲ್ಲ ನೋಡಿ ಬಿಚ್ಚಿ ನೋಡಕತ್ತರು. ಲಿಂಗಯ್ಯ ಮಾಯಾಗ್ಯವ, ಇಲ್ಲ ಲಿಂಗಯ್ಯ ಮಾಯಾಗ್ಯವ, ನಂದಿಲ್ಲ ನಿಂದಿಲ್ಲ. ಮತ್ತು ಹೆಂಗೀಗ ನಮ್ಮದು ಒಂದು ಐತೆ ಏನಂತ ತಿಳ್ಕೊಂಡ್ರೆ, ನಮ್ಮದು ವೀರಶೈವ ಲಿಂಗಾಯತ ಧರ್ಮದೊಳಗೆ ಬಂದು ಏನಂತ ತಿಳ್ಕೊಂಡ್ರೆ ಲಿಂಗ ಇಲ್ಲ ಅಂತ ತಿಳ್ಕೊಂಡ, ಲಿಂಗ ದೀಕ್ಷೆ ತೆಗೆದುಕೊಂಡ ಬಳಿಕ ನೀನು ಲಿಂಗವನ್ನು ಕಳ್ಕೊಂಡಿಯಪ್ಪ ಅಂತ ತಿಳ್ಕೊಂಡ್ರೆ ನೀ ಪ್ರಾಣ ಬಿಡ್ಬೇಕಂತ ಒಂದು ಮಾತೈತಿ. ಇಲ್ಲ ಅದರ ಪ್ರಾಯಶ್ಚಿತ್ತವಾಗಿ ಇಷ್ಟು ಲಕ್ಷ ಸಾರಿ ನೀ ಜಪ ಮಾಡ್ಬೇಕದನ್ನ ಅಂತ ತಿಳ್ಕೊಂಡು ಒಂದು ನೇಮ ಐತ್ರಿ. ನೀವೇನಾದ್ರೂ ಲಿಂಗ ಕಳ್ಕೊಂಡಿದ್ರಿ, ಒಳ್ಳೆ ಲಿಂಗ ತಗೊಂಡ್ರಿ ಅಂತ ತಿಳ್ಕೊಂಡ್ರೆ ಆ ಲಿಂಗವನ್ನು ತೆಗೆದುಕೊಂಡ ಬಳಿಕ ಇಷ್ಟು ಲಕ್ಷ ಸಾರಿ ನೀ ಜಪ ಮಾಡ್ಬೇಕಂತ ಒಂದು ನೇಮ ಐತ್ರಿ. ಇಷ್ಟು ಸಾರಿ ಲೆಕ್ಕ. ಮತ್ತು ಲಿಂಗ ಕಳ್ಕೊಂಡ ಬಳಿಕ ಲಿಂಗ ಪ್ರಾಣವನ್ನು ಕಳ್ಕೊಬೇಕ್ರಿ ಅಂತ ತಿಳ್ಕೊಂಡು ಅಂತಾರಲ್ರಿ. ಮತ್ತು ಹೆಂಗ ಕೆಲವೊಬ್ರು ಅಂತಿರ್ತಾರೆ, ಶಿಷ್ಯನ ಲಿಂಗ ಕಳೆದ್ಬಿಟ್ಟಿತ್ತು ರೀ. ಶಿಷ್ಯನ ಲಿಂಗ ಕಳೆದ್ಬಿಟ್ಟಿತ್ತು. ಶಿಷ್ಯಗೆ ಏನಂತ ತಿಳ್ಕೊಂಡ್ರೆ ಗುರುಗಳು ಅಂದ್ರೆ, ನೋಡಪ್ಪ ನಿಂದಂತೂ ಲಿಂಗ ಕಳೆದೈತೆ, ಇವತ್ತು ನೀ ಬಾವ್ಯಾಕಾರಿ ಸಾಯ್ಬೇಕಂದ್ರೆ ಗುರುಗಳು, ನೀ ಬಾವ್ಯಾಕಾರಿ ಸಾಯ್ಬೇಕು ಅಂತ ತಿಳ್ಕೊಂಡಂದು ಬಳಿಕ ಅವ ಶಿಷ್ಯ ಏನು ಮಾಡಿದ, ಗುರುಗಳ ನಾನು ಸಾಯ್ತೀನಿ ರೀ, ನಿಮ್ಮ ಲಿಂಗ ಪೂಜೆ ನೋಡಿ ಸಾಯ್ಬೇಕಂತ ಮಾಡೀನಿ ರೀ ಅಂದವ.
ನಿಮ್ಮ ಲಿಂಗ ಪೂಜೆ ನೋಡಿ ಸಾಯ್ಬೇಕಂತ ಮಾಡೀನಿ ಗುರುಗಳ ಅಂತ ತಿಳ್ಕೊಂಡು ಅವ ಏನು ಮಾಡಿದ, ಬಾವಿ ದಂಡಿಗೆ ನಾನು ಸಾಯ್ತೀನಿ ರೀ, ನೀವು ಅಲ್ಲೇ ಬಂದು ನಾನು ನಿಮ್ಮ ಬಾವಿ ದಂಡಿಗೆ ಪೂಜೆ ಮಾಡೋದನ್ನು ನೋಡಿ ನಾ ಸಾಯ್ತೀನಿ ರೀ ಅಂತ ತಿಳ್ಕೊಂಡು ಅಂದ ಬಳಿಕ ಗುರುಗಳು ಸ್ನಾನ ಮಾಡ್ಕೊಂಡು ಬಾವಿ ದಂಡಿಗೆ ಕುತ್ಕೊಂಡು ಲಿಂಗ ಪೂಜೆ ಮಾಡಕತ್ತಿದ್ರು. ಮತ್ತೊಳಗೆ ಓಂ ನಮಃ ಶಿವ ಅಂತ ತಿಳ್ಕೊಂಡಂತಿದ್ರಲ್ರಿ. ಇವ ಶಿಷ್ಯ ಮುಂದೆ ಕುಂತಿದ್ನಲ್ಲ ಬಾವಿ ದಂಡಿಗೆ ಅವ್ರು ಕುಂತಿದ್ರು. ಇವ ಶಿಷ್ಯ ಏನು ಮಾಡ್ಬಿಟ್ಟ, ಗುರುಗಳ ಕೈ ಪಟ್ಟನ ಬಡದ ಲಿಂಗ ಹೋಗಿ ಬಾಯಕ್ಕೆ ಬಿತ್ತರಿ. ಅದ ಬಾವ್ಯಾಕೆ ಬಿದ್ದ ಬಳಿಕ ಶಿಷ್ಯ ಅನ್ನಕತ್ತಿದ, ಗುರುಗಳ ಇಬ್ಬರು ಬಾವ್ಯಾಕೆ ಹಾರಣ್ರಿ ಅಂದವ. ಇಬ್ಬರು ಬಾವಿ ಒಳಗೆ ಹಾರಣ್ರಿ ಅಂತ ತಿಳ್ಕೊಂಡಂದ ಬಳಿಕ ಗುರುಗಳು ಅಂದ್ರೆ ಹಂಗೆ ಮಾಡಕ್ಕೆ ಬರಂಗಿಲ್ಲ. ಅಲ್ರಿ ಒಬ್ರಿಗೊಂದು ಅನ್ನನ್ರಿ ಅಂದವ. ಅಲ್ರಿ ಮತ್ತು ನೀವೇನಂದ್ರಿ, ಲಿಂಗ ಕಳ್ಕೊಂಡವ್ರಿಗೆ ಬಾವ್ಯಾಕೆ ಹಾರ್ಬೇಕಂತ ತಿಳ್ಕೊಂಡಂದಿರಿ, ಮತ್ತು ನಿಮ್ಮದು ಕಳೆದೈತೆ ನಂದು ಕಳೆದೈತೆ, ಇಬ್ಬರು ಹಾರಣ್ರಿ ಅಂದವ. ಹಂಗೆ ಮಾಡಕ್ಕೆ ಬರಂಗಿಲ್ಲ, ಇನ್ನೊಂದು ಲಿಂಗ ತೊಗೊಳಕ್ಕೆ ಬರ್ತೈತಿ. ಮತ್ತು ನನಗೆ ಹೇಳ್ಬೇಕಾಗಿತ್ತಲ್ರಿ ಮೊದಲ ಹಂಗತಿ ಅಂದವ. ನನಗೆ ಹೇಳ್ಬೇಕಾಗಿತ್ತಲ್ರಿ ಮೊದಲ, ಯಾಕೆ ಹೇಳಿಲ್ಲ? ಲಿಂಗವನ್ನು ಕಳ್ಕೊಂಡು ಒಳ್ಳೆ ಲಿಂಗವನ್ನು ತೊಗೊಂಡ್ರೆ ನಮ್ಮ ಧರ್ಮದಲ್ಲಿ ಏನೈತೆ ಅಂತ ತಿಳ್ಕೊಂಡ್ರೆ ಇಷ್ಟು ಲಕ್ಷ ಸಾರಿ ಜಪ ಮಾಡ್ಬೇಕಂತ ನಿಯಮ ಐತ್ರಿ ಗುರುಗಳ ಕಡೆಯಿಂದ ತೊಗೊಂಡ್ರಂದ್ರೆ. ಮತ್ತು ಲಿಂಗ ಕಳ್ಕೊಂಡಿವ್ರಿ ಮತ್ತು ಒಳ್ಳೆ ತೊಗೊಂಡಿವಿ, ಅದು ಹೆಂಗೆ ಅಂತ ತಿಳ್ಕೊಂಡು ಹಂಗೆ ಇರ್ತೈತ್ರಿ. ಏನು ಅದಕ್ಕೆ ಪ್ರಾಯಶ್ಚಿತ್ತ ಅಂತ ಕರೀತಾರೆ. ಲಿಂಗ ಕಳ್ಕೊಂಡು ಮತ್ತು ಲಿಂಗ ಇಲ್ಲ ಅಂತ ತಿಳ್ಕೊಂಡ್ರೆ ಹೆಂಗೆ ಅಂದರು. ಅಷ್ಟು ಅನ್ನಕೈತ್ರಿ, ಹೆಂಗೆ ಲಿಂಗ ಇಲ್ಲ ಅಂದ್ರೆ ಮತ್ತು ಹೆಂಗೆ ರೀ ಪ್ರಾಣ ಬಿಡೋದು, ಸಾಯ್ಬೇಕು, ಹೆಂಗೆ ಮಾಡೋದಂದ್ರೆ ಅವರು ಅದ್ರೊಳಗೆ ಏನಂತ ತಿಳ್ಕೊಂಡ್ರೆ ಎಲ್ಲರೂ ಏನನ್ನಕತ್ರು ಹಿಂಗೆ ಅಂತ ತಿಳ್ಕೊಂಡು ಅನ್ನೋದ್ರಾಗ ಧನಶೆಟ್ಟಿಯವ್ರು ಅಂತಾರ, ನೋಡ್ರಪ್ಪ ಬಂದಿರ್ತಕ್ಕಂಥವನ ಒಬ್ಬ ಮಹಾತ್ಮ ಅದಾನ, ನೋಡುವುದಕ್ಕಬ್ಬ ಹುಚ್ಚನಂಗದಾನ, ಎಚ್ಚರವಿರಬೇಕು ನಡೆನುಡಿಯಲ್ಲಿ ಹುಚ್ಚನಂತಿರಬೇಕು ಜನರ ಕಣ್ಣಿನೊಳಗ, ಮನ ಹಚ್ಚೊತ್ತಿದಂತಿರಬೇಕು ಲಿಂಗದಲ್ಲಿ ಎನ್ನುವ ಹಾಗೆ ಅಲ್ಲಿ ಏನಂತ ತಿಳ್ಕೊಂಡ್ರೆ ಆ ಬಂದಿರತಕ್ಕಂಥ ಮಹಾತ್ಮ ಹೆಂಗಿದ್ದ ಅಂತ ತಿಳ್ಕೊಂಡ್ರೆ ಎಚ್ಚರವಾಗಿದ್ದ. ಎಚ್ಚರವಿರಬೇಕು ನಡೆನುಡಿಯಲ್ಲಿ, ಮತ್ಸರವಿರಬೇಕು ಭವಸಾಗರದಲ್ಲಿ, ಹುಚ್ಚನಂತಿರಬೇಕು ಜನರ ಕಣ್ಣಿನಲ್ಲಿ ಅಂತ ಕರೀತಾರೆ. ನೋಡಾಕವ ಹೆಂಗಿದ್ದ ಅಂತ ತಿಳ್ಕೊಂಡ್ರೆ ನೋಡುವುದಕ್ಕೆ ಅಸಹ್ಯವಾಗಿ ಅಂದ್ರೆ ಹುಚ್ಚ ವಿಕಾರವಾಗಿರ್ತಕ್ಕಂಥವನದಾನ, ಆದ್ರೆ ಅವ ಬ್ರಹ್ಮಜ್ಞಾನಿ ಅದಾನ. ಇಲ್ಲೇ ಬಾಗಲಕೋಟೆ ಒಳಗೆ ನೀವೆಲ್ಲರೂ ಕೂಡ ನೋಡಿದವರದೀರಿ, ಲಡ್ಡು ಮುತ್ಯ ಅಂತ ತಿಳ್ಕೊಂಡು ಹಾಗೆ ಹೋದ್ರು, ನೋಡುವುದಕ್ಕೆ ಹುಚ್ಚನಂತಿದ್ರು ಕೂಡ ಅವರು ಬ್ರಹ್ಮಜ್ಞಾನಿಗಳಿದ್ರು. ಶರಣರ ಅವರು ಬ್ರಹ್ಮಜ್ಞಾನಿ ಇದ್ದ. ಅವ್ರು ಯಾರವ ಅಂಗಡಿ ಮುಂದೆ ಹೋಗಿ ಹಿಂಗೆ ಕೈ ಇಟ್ಟ ಏನಾದ್ರೂ ಬೇಡಿದ ಅಂತ ತಿಳ್ಕೊಂಡ್ರೆ ಅವ್ರ ಅಂಗಡಿ ವರ್ಷ ಬರ್ರಿ ಓ ಇಲ್ಲ ಅಂತ ತಿಳ್ಕೊಂಡು ಮತ್ತೆ ಕೈ ಮಾಡಿ ಕರೆದ, ಯಪ್ಪ ನಾವು ಬರಂಗಿಲ್ಲ ನೀನ ಬಾ ಅಂದ್ರ ಅವರು. ನೀನಬಾ ಅಂತ ತಿಳ್ಕೊಂಡ ಬಳಿಕ ಏನು ಪ್ರಾಣಿ ಮೇಲೆ ಹುಲಿ ಮೇಲೆ ಇಂಥದ್ರಲ್ಲ ಕೆಳಗಿಳಿದು ಹಾವು ಹರ್ಕೊಂಡು ಹೋತು. ಕೆಳಗಿಳಿದ ಬಳಿಕ ಅವಾಗ ಬರ್ತಾರೆ, ಯಪ್ಪ ನಮ್ಮ ಲಿಂಗ ಕೊಡ್ರಿಪ್ಪ ಹಿಂಗಾಗೈತೆ ಅಂದ ಬಳಿಕ ಅವಾಗ ನವಗ್ರಹ ಮಠದ ಏನು ಲಿಂಗು ಇತ್ತು, ಲಿಂಗದ ಜಲಹರಿ ಒಳಗೆ, ಆ ಲಿಂಗದ ಜಲಹರಿ ಒಳಗೆ ಹೊರಗಡೆ ಲಿಂಗದ ಜಲಹರಿ ಇರ್ತೈತಲ್ರಿ, ಮುಖ ಜಲಹರಿ ಅಂತಾರೆ ಅದಕ್ಕೆ. ಆ ಜಲಹರಿ ಒಳಗೆ ತೆಗ್ಗಿನೊಳಗೆ ಅದಾವ, ನಿಮ್ಮ ಲಿಂಗಲ್ಲಿ ಅದಾವ ತಗೋರಿಪ್ಪ ಅಂತ ತಿಳ್ಕೊಂಡ್ರು. ನಿಮ್ಮ ತಗೋರಪ್ಪ ಅಂತ ತಿಳ್ಕೊಂಡಂದ ಬಳಿಕ ಅದ್ರಾಗ ಅಂದ್ರೆ ಯಪ್ಪ ನಮ್ಮ ಲಿಂಗ ಅನ್ನೋದು ಹೆಂಗೆ ಗೊತ್ತಾಕೈತಿ ನಮಗೆ ಗೊತ್ತಾಗಂಗಿಲ್ಲಪ್ಪ, ನಾವು ಹೆಂಗೆ ತಿಳ್ಕೊಬೇಕು ಅಂದ್ರೆ ಅವ್ರು. ನಮ್ಮ ಲಿಂಗ ಅನ್ನೋದು ಹೆಂಗೆ ಗೊತ್ತಾಕೈತೆ ನಮ್ಗೆ ಗೊತ್ತಾಗಂಗಿಲ್ಲಪ್ಪ, ನೀನ ಕೊಡು ಅಂತ ತಿಳ್ಕೊಂಡಂದ ಬಳಿಕ ಅವಾಗ ಅವ್ರು ಅಂತಾರ, ಸಿದ್ಧಾರೂಢರು ಹೇಳಿದರು, ಹಾಗಾರ ಓಂ ನಮಃ ಶಿವಾಯ ಅನ್ರಪ್ಪ, ನಿಮ್ಮ ಲಿಂಗ ಬರುತ್ತ ಅಂತ ತಿಳ್ಕೊಂಡಂತ. ಅದ್ರಾಗ ಓಂ ನಮಃ ಶಿವಾಯ ಅನ್ನ ಅಂತ ತಿಳ್ಕೊಂಡಂದ ಬಳಿಕ ಅವ ಅಂದ, ನಮ್ಮ ಗುರುಗಳು ಹೇಳ್ಯಾರ ಏನಂತ, ಓಂ ನಮಃ ಶಿವ ಹೊರಗಡೆ ಅನ್ಬೇಡ ಅಂತೆ, ಓಂ ನಮಃ ಶಿವ ಹೊರಗಡೆ ಅನ್ಬೇಡ ಅಂತ ತಿಳ್ಕೊಂಡಂದಾರ. ಮತ್ತು ಓಂ ನಮಃ ಶಿವ ಅಂದ್ರೆ ಕೆಡ್ತೈತೆ ಅಂತ ತಿಳ್ಕೊಂಡಂದಾರ, ನಾವು ಅನ್ನಂಗಿಲ್ಲ ಅಂದವ. ಹಂಗಾರೆ ಇಲ್ಲ ಲಿಂಗ ಇಲ್ಲ ಅಂದವ. ಮತ್ತು ಹೆಂಗೆ ಮಾಡಬೇಕು? ಮತ್ತು ಅನ್ನಬೇಕಲ್ಲ. ಮತ್ತು ನಮ್ಮ ಗುರುಗಳೇ ಹೇಳ್ಯಾರ ಏನಂತ, ಓಂ ನಮಃ ಶಿವಾಯನ ಹೊರಗಡೆ ಅನ್ನಬೇಡ ಅಂತ ತಿಳ್ಕೊಂಡೆ ಹೇಳ್ಯಾರ. ಅವಾಗ ಸಿದ್ಧಾರೂಢರು ಅನ್ನಕತ್ತಿದ್ರಂತ, ನೋಡಪ್ಪ ಪರಮ ಪವಿತ್ರವಾಗಿರುವಂಥ ಮಹಾಮಂತ್ರ ಇದು. ವ್ಯಾಸಾದಿಗಳು ಮತ್ತು ರಾವಣಾದಿಗಳು ಕೂಡ ಅನೇಕರು ಕೂಡ ಈ ಮಹಾಮಂತ್ರವನ್ನು ಹೊರಗಡೆನೇ ಜಪ ಮಾಡಿಕೊಂಡು ಅನೇಕ ಸಿದ್ಧಿಗಳನ್ನು ಪಡೆದುಕೊಂಡಾರ. ಈ ಮಂತ್ರ ಅಂದ್ರೆ ಕೆಡ್ತದ ಅಂತ ತಿಳ್ಕೊಂಡ್ರೆ ಯಾವಂತೀಯಪ್ಪ, ಮಂತ್ರ ಅಂದ್ರೆ ಕೆಡಂಗಿಲ್ಲಪ್ಪ, ಮಂತ್ರ ಅಂದ್ರೆ ಶಕ್ತಿ ಬರ್ತೈದ, ಮಂತ್ರ ಅಂದ್ರೆ ಪುಣ್ಯ ಬರ್ತೈತೆಪ್ಪ. ಮಂತ್ರವನ್ನು ಜಪ ಮಾಡಿದ್ರ ಅಂತ ತಿಳ್ಕೊಂಡ್ರೆ ಪುಣ್ಯ ಬರ್ತೈತಿ, ಅದನ್ನು ತೆಗೆದು ಹಾಕ್ರಿ ಅಂದ್ರು. ಅನ್ನಬೇಕು ಮಂತ್ರವನ್ನು ಹೊರಗಡೆ ಹಣ್ಣು ಅಂತ ತಿಳ್ಕೊಂಡು ಅನ್ನಕತ್ತಿದ್ರು ನೋಡ್ರಿ. ಮಂತ್ರವನ್ನು ಹೊರಗಡೆ ಅನ್ನಬೇಕು ನೀವು, ಅಂದ್ರೆ ನಿಮ್ಮ ಲಿಂಗಗಳು ಸಿಗ್ತಾವೆ, ಇಲ್ಲಾಂದ್ರೆ ಸಿಗೋದಿಲ್ಲ.
ಈ ನಾಡಿನೊಳಗೆ ಎಲ್ಲರೂ ಕೂಡ ಏನಂತ ತಿಳ್ಕೊಂಡು ಜಪವನ್ನ ಮಾಡ್ಯಾರ. ಪರಶುರಾಮಾದಿಗಳು ಕೂಡ ಏನಂತ ತಿಳ್ಕೊಂಡಂದ್ರೆ ಜಪವನ್ನ ಮಾಡಿ ಶಿವನಿಂದ ಪರುಷನ್ನ ಪಡೆದುಕೊಂಡವನು ಪರಶುರಾಮವಲ್ಲವೇನು? ಪರಮ ಪಂಚಾಕ್ಷರಿ ಮಹಾಮಂತ್ರವನ್ನು ಜಪ ಮಾಡಿ ಪಡೆದುಕೊಂಡವನದಾನ. ಮತ್ತು ಅವರೆಲ್ಲರೂ ಕೂಡ ಜಪ ಮಾಡಿ ಹಿಂಗೆ ಮಂತ್ರವನ್ನು ಹೇಳ್ಯಾರ ಅಂತ ತಿಳ್ಕೊಂಡ ಬಳಿಕ ನೀವು ಯಾಕೆ ಅದನ್ನು ಹೇಳಂಗಿಲ್ಲ? ಹೇಳಿದರೆ ಕೆಡ್ತದಂದ್ರೆ ಮಂತ್ರ ಕೆಡಂಗಿಲ್ಲಪ್ಪ. ಯಾವನ ಮಂತ್ರ ಅಂತಾನಲ್ಲ ಆ ಮಂತ್ರ ಅಂದವ ಕೆಟ್ಟಿರ್ತಕ್ಕಂಥವನು ಚಲೋ ಹಾಕನ ಅಂತ ತಿಳ್ಕೊಂಡಂತಾರೆ. ಒಳ್ಳೆ ಪುಣ್ಯ ಬರ್ತೈತೆ ಮಂತ್ರವನ್ನು ಅನ್ನು ಅಂತ ತಿಳ್ಕೊಂಡಂದಾಗ ಅವಾಗ ಪರಮ ಪಂಚಾಕ್ಷರಿ ಮಹಾಮಂತ್ರವನ್ನು ಅನ್ನಕತ್ತಿದ್ರಂತ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಹಿಂಗೆ ಅನ್ನಕತ್ತಿದ್ರು. ಅನ್ನುವಂಥ ಸಮಯದೊಳಗೆ ಯಾರ್ಯಾರು ಲಿಂಗ ಎಲ್ಲೆಲ್ಲಿ ಕಳ್ಕೊಂಡಿದ್ರಲ್ಲ ಅವೆಲ್ಲವೂ ಲಿಂಗ ಯಾವಾಗ ಸಿದ್ಧಾರೂಢರ ಅಪ್ಪಣೆ ಪ್ರಕಾರ ಅವು ಯಾರ್ಯಾರು ಕಳ್ಕೊಂಡಿದ್ರು ಅವ್ರವ್ರ ಗುಂಡ್ಗಡಿಗೆ ಒಳಗೆ ಅವಾಗ ಅವ್ರವ್ರ ಲಿಂಗವೇ ಬಂದು ಕೂತ್ಕೊಂಡಿದ್ವು ಅಂತ ನೋಡ್ರಿ. ನೋಡಿ ಹೆಂಗಿರ್ಬೇಕು. ಅವಾಗ ಹಿಂಗೆ ಬಿಚ್ಚಿ ನೋಡಿದ್ರಂತ, ಹೌದಲ್ಲ ನಮ್ಮ ಲಿಂಗ ಬಂದೈತಲ್ಲ, ನಮ್ಮ ಲಿಂಗ ಇಲ್ಲ ಐತಲ್ಲ ಅಂತ ತಿಳ್ಕೊಂಡ್ರಂತ. ನೋಡಿ ಹೆಂಗಿರಬೇಕು. ಅವರು ಒಂದು ಮಾತು ಹೇಳಿದ್ರು, ಲಿಂಗ ಏನಂತ ತಿಳ್ಕೊಂಡ್ರೆ ಅವರು ಗುರುಗಳು ಸಿದ್ಧಾರೂಢರ ಲಿಂಗವನ್ನೇ ಬಿಟ್ಟು, ಯಾಕಂದ್ರೆ ಗುರುಗಳಿಗೆ ಅರ್ಪಣೆ ಮಾಡಿ ಬಂದವರು. ನೀವು ಅಂತೀರಿ ಮತ್ತು ಸಿದ್ಧಾರೂಢರ ಲಿಂಗವನ್ನು ಹಿಂಗೆ ಮಾಡ್ಯಾರಲ್ರಿ ಅಂತ ತಿಳ್ಕೊಂಡ್ರೆ ಅವರು ಬ್ರಹ್ಮಜ್ಞಾನಿಗಳದಾರ್ರಿ, ಅವ್ರು ಮಾಡ್ಯಾರ. ನಾವು ಅವ್ರು ನೋಡಿ ಮಾಡ್ಕೊಳಕ್ಕೆ ಬರೋಂಗಿಲ್ಲ. ಈಗ ನಾವೇನಂತ ತಿಳ್ಕೊಂಡ್ರೆ ಲಿಂಗವನ್ನು ಅದಕ್ಕೆ ಲಿಂಗವನ್ನು ಪೂಜೆ ಮಾಡೋದು ಕರ್ಮ ಅಂತ ಕರೀತಾರೆ. ಲಿಂಗ ಪೂಜೆ ಮಾಡ್ಕೊಳ್ಳೋದು ಒಂದು ಕರ್ಮ, ಅದೊಂದು ಕರ್ಮ, ಪುಣ್ಯದ ಕರ್ಮದು, ಸಕಾಮ ಕರ್ಮ ಅಂತ ಕರೀತಾರೆ. ನಿಷ್ಕಾಮ ಕರ್ಮ ಬೇರೆ, ಸಕಾಮ ಕರ್ಮ ಬೇರೆ, ಮಾಡುವಂಥ ಕರ್ಮ. ಅದಕ್ಕೆ ಕರ್ಮದ ಕೆಲಸ ಐತೆ ಅಂತ ತಿಳ್ಕೊಂಡು ಗುರುಗಳಿಗೆ ಅರ್ಪಣೆ ಮಾಡ್ಯಾರ. ಮತ್ತು ಅವ್ರು ಅಂದು ಮಾಡ್ಯಾರ ಅಂತ ತಿಳ್ಕೊಂಡು ನಾವು ಮಾಡೋಕ್ಕೆ ಬರೋಂಗಿಲ್ಲ. ನಾವು ಆ ಸ್ಥಿತಿ ಒಳಗಿಲ್ಲ, ಬ್ರಹ್ಮಜ್ಞಾನಿಗಳಾಗಿಲ್ಲ ನಾವು. ಶರಣರ ನಾವು ಮಾಡಬೇಕಾಕೈತಿ. ಏನಂತ ತಿಳ್ಕೊಂಡಂದ್ರೆ ಕೂಸು, ಸಣ್ಣ ಕೂಸು ಐತ್ರಿ. ಈಗ ಒಂದು 3 ತಿಂಗಳು ಕೂಸು ಐತೆ. ಆ ಕೂಸಿಗೆ ನೀವು ಅನ್ನ ಸಾರು ಉಣಿಸ್ತೀರೇನ್ರಿ? ಉಣಿಸಿರಿ? ಮತ್ತೇನು ಮಾಡ್ತೀರಿ? ತಾಯಿಯ ಹಾಲನ್ನು ಕೊಡಿಸ್ತೀರಿ, ಹೌದಲ್ಲ? ತಾಯಿಯ ಹಾಲನ್ನು ಕೊಡಿಸ್ತೀರಿ. ಯಾಕಂತ ತಿಳ್ಕೊಂಡು ತಾಯಿ ಏನಂತ ತಿಳ್ಕೊಂಡಂದ್ರೆ ತಾನು ಉಂಡಿರ್ತಕ್ಕಂಥ ಆಹಾರವನ್ನು ತಾಯಿ ಮಗುವಿಗೆ ಕೊಡ್ತಾಳೆ, ಎದೆ ಮುಖಾಂತರವಾಗಿ ಕೊಡ್ತಾಳೆ. ಈ ಮಾತು ಯಾಕೆ ಕೇಳಕತ್ತೀನಿ ಅಂತ ತಿಳ್ಕೊಂಡಂದ್ರೆ ನಮಗೆ ಲಿಂಗವನ್ನು ಬಿಡಬೇಕೋ ಕಟ್ಕೊಳ್ಬೇಕು ಅನ್ನುವಂಥ ವ್ಯವಸ್ಥೆಯನ್ನು ಇರುವಂಥ ಸಮಯದೊಳಗೆ ಸಿದ್ಧಾರೂಢರು ಏನು ಮಾಡ್ತಾರೆ ಅಂತ ತಿಳ್ಕೊಂಡ್ರೆ ಅವರು ಬ್ರಹ್ಮಜ್ಞಾನಿಗಳಿದ್ದರು. ಅವರು ಬ್ರಹ್ಮಜ್ಞಾನಿಗಳು ಇರುವುದರಿಂದ ಅವರಿಗೆ ಏನಂತ ತಿಳ್ಕೊಂಡ್ರೆ ಜ್ಞಾನ ದೇವತೋ ಕೈವಲ್ಯಮ ಅಂತ ತಿಳ್ಕೊಂಡು ಒಂದು ಮಾತನ್ನು ಹೇಳ್ಕೊಂಡು ಬರುತ್ತಾರೆ. ಜ್ಞಾನವಾದ ಬಳಿಕ ಅಲ್ಲಿ ಕರ್ಮಿಗೆ ಏನಂತ ತಿಳ್ಕೊಂಡ್ರೆ ಜ್ಞಾನವಾದ ಬಳಿಕ ಕರ್ಮದ ಕೆಲಸ ನಿಂತು ಹೋಗ್ತೈತೆ ಅಂತ. ಜ್ಞಾನ ದೇವತೋ ಕೈವಲ್ಯಂ ಅಂತ ಕರ್ಕೊಂಡು ಬರುತ್ತಾರೆ. ಅಲ್ಲಿ ಜ್ಞಾನಿಗೆ ಏನಂತ ತಿಳ್ಕೊಂಡ್ರೆ ಜ್ಞಾನಿ ಆಗ್ಯಾನಪ್ಪ ಅಂತ ತಿಳ್ಕೊಂಡ ಬಳಿಕ ಕರ್ಮದ ಕೆಲಸ ಇಲ್ಲ, ಕರ್ಮ ಮಾಡಬೇಡ ಅಂತಾರೆ. ಆದ್ರೆ ಇಲ್ಲೇನಂತಾರೆ, ನಮಗೆ ಇದ್ರೊಳಗೆ ಲಿಂಗ ಕಟ್ಕೊಳ್ಬೇಕಂತ ತಿಳ್ಕೊಂಡ್ರೆ ನೀ ಲಿಂಗ ಬಿಡಬೇಡ, ಸಾಯತ್ತನ್ನ ಲಿಂಗ ಬೇಕು ಅಂತ ತಿಳ್ಕೊಂಡು ಯಾಕೆ ಹೇಳ್ತಾರಂದ್ರೆ ಮಗುವಿಗೆ 3 ತಿಂಗಳದ ಕೂಸಿರ್ತದೆ, ಮಗುವಿಗೆ ಆರಾಮಿಲ್ಲ ಅಂತ ತಿಳ್ಕೊಂಡಂದಾಗ ನೀವು ಆಸ್ಪತ್ರೆಗೆ ಹೋಗ್ತೀರಿ, ಆಸ್ಪತ್ರೆ ಒಳಗೆ ತೋರಿಸ್ತೀರಿ ಡಾಕ್ಟ್ರ್ ಹತ್ರ. ಮಗು ಏನಂತ ತಿಳ್ಕೊಂಡು ನೆಗಡಿ ಆಗೈತಿ, ಜ್ವರ ಬಂದಾವ. ನೀವು ಮಗುವಿನತ್ತ ಕರ್ಕೊಂಡು ದವಾಖಾನೆಗೆ ಹೋದಾಗ ವೈದ್ಯರ ಡಾಕ್ಟ್ರ್ ಹೇಳ್ತಾರೆ ಏನಂತ, ಮಗುವಿಗೆ ನೋಡ್ತಾರೆ, ನೋಡಿದ ಬಳಿಕ ಒಂದು ಮಾತು ಹೇಳ್ತಾರೆ. ಏನಂತ, ಮಗುವಿಗೆ ನೆಗಡಿ ಆಗಿದ ಬಳಿಕ ತಾಯಿಗೆ ಪತ್ತೆ ಹೇಳ್ತಾರೆ. ತಾಯಿಗೆ ಏನು ಹೇಳ್ತಾರೆ? ಮಗು ನೆಗಡಿಗೆ ಜ್ವರ ಬಂದೈತೆ ಅಂದ ಬಳಿಕ ತಾಯಿಗೆ ಪತ್ತೆ ಹೇಳ್ತಾರೆ. ಏನಂತ ಪತ್ತೆ ಹೇಳ್ತಾರೆ ಅಂತ ತಿಳ್ಕೊಂಡ್ರೆ ನೀನು ಮೊಸರು ಉಣ್ಣೋದು ಬಿಡು, ಮಜ್ಜಿಗೆ ಉಣ್ಣೋದು ಬಿಡು, ನೀ ಬಿಡು, 1-2-3 ದಿನ ಬಿಟ್ರೆ ಅಂತ ತಿಳ್ಕೊಂಡು ಮಗು ಆರಾಮಾಕೈತೆ. ತಾಯಿಗೆ ಪತ್ತೆ ಹೇಳ್ತಾರ, ಮಗುವಿಗೆ ಪತ್ತೆ ಹೇಳಲಿಲ್ಲ. ಯಾಕೆ ಅಂತ ತಿಳ್ಕೊಂಡ್ರೆ ತಾಯಿಯ ಮುಖಾಂತರವಾಗಿ ಆಹಾರ ಮಗುವಿಗೆ ಹೋಗ್ತೈತಲ್ಲ. ಹಂಗೆ ಇದು ಏನಂತ ತಿಳ್ಕೊಂಡ್ರೆ ಒಮ್ಮಿಂದೊಮ್ಮಲೆ ಮಗು ಅನ್ನ ಸಾರು ಉಣ್ಣಂಗಿಲ್ಲ. ತಾಯಿ ಕೊಟ್ಟಿರ್ತಕ್ಕಂಥ ಹಾಲನ್ನು ಕುಡಿದು ಏನಂತ ತಿಳ್ಕೊಂಡ್ರೆ ಒಂದು ದಿನ ಹಾಲನ್ನು ಕುಡಿಯುವುದನ್ನು ಬಿಡಿಸಿ ಒಂದು ದಿನ ಮಗುವಿಗೆ ಅನ್ನವನ್ನು ಉಣಿಸೋದಕ್ಕೆ ಕಲಿಸ್ತಾಳೆ, ಅನ್ನವನ್ನು ಉಣ್ಣೋದು ಕಲಿಸ್ತಾಳಲ್ಲ. ಅದಕ್ಕೆ ಒಮ್ಮಿಂದೊಮ್ಮಲೆ ಜ್ಞಾನಿ ಆಗೋದಕ್ಕೆ ಬರೋಂಗಿಲ್ಲ. ಸಿದ್ಧಾರೂಢರು ಬಿಟ್ಟಾರ್ರಿ, ಮತ್ತು ಅವ್ರು ಬ್ರಹ್ಮಜ್ಞಾನಿಗಳದಾರ್ರಿ, ಅವರು ಬ್ರಹ್ಮಜ್ಞಾನಿಗಳು, ಅವ್ರು ಬಿಟ್ಟಾರ ಅಂತ ತಿಳ್ಕೊಂಡು ನಾವು ಬಿಡಕ್ಕೆ ಬರೋಂಗಿಲ್ಲ, ಅದನ್ನು ನಡೆಸ್ಕೊಂಡು ಹೋಗಬೇಕಂತ ತಿಳ್ಕೊಂಡಂತಾರೆ. ಆದರೂ ಏನಂತ ತಿಳ್ಕೊಂಡ್ರೆ ಶರಣ ತತ್ವದಲ್ಲಿ ಏನು ಹೇಳ್ಕೊಂಡು ಬರ್ತದೆ ಅಂತ ತಿಳ್ಕೊಂಡ್ರೆ ಶರಣ ತತ್ವದಲ್ಲಿ ಅವರೆಲ್ಲರೂ ಕೂಡ ಲಿಂಗವನ್ನು ಹಿಡಿದುಕೊಂಡು ಲಿಂಗವನ್ನು ಆರಾಧನೆಯನ್ನು ಮಾಡಿ ಲಿಂಗ ಪೂಜೆಯನ್ನು ಮಾಡಿ ಲಿಂಗದೊಳಗನೆ ಐಕ್ಯರಾಗ್ಯಾರ. ಲಿಂಗವನ್ನು ಹಿಡಿದುಕೊಂಡು ಲಿಂಗ ಆರಾಧನೆ ಮಾಡಿ ಲಿಂಗೈಕ್ಯರಾಗಿದ್ದಾರೆ ಅವರು.
ಶರಣ ತತ್ವದಲ್ಲಿ ಅವರು ಕೂಡ ಹೇಳ್ಕೊಂಡು ಬರ್ತಾರೆ. ಮತ್ತು ಲಿಂಗೈಕ್ಯರಾಗ್ಯಾರ ಅಂತ ನೀವು ಅನ್ಬೋದು, ಹ್ಯಾಂಗೆ ರೀ ಮತ್ತು ಇದು ಸಿದ್ಧಾರೂಢರು ಹಿಂಗೆ ಹೇಳ್ತಾರೆ ಇದು ಹೆಂಗೆ ಅಂತ ತಿಳ್ಕೊಂಡ್ರೆ, ಒಂದು ದಾರಿಗೆ ಒಂದು ಊರಿಗೆ ಹೋಗ್ಬೇಕಾದ್ರೆ ದಾರಿ ಹಲವಾರುಗಳಂತ ಕರೀತಾರೆ. ಆದರೆ ಶರಣ ತತ್ವದಲ್ಲಿ ಏನಂತ ತಿಳ್ಕೊಂಡ್ರೆ ಅವರು ಲಿಂಗವನ್ನು ಕಟ್ಟಿಕೊಂಡು ಮುಂದೆ ಅದ್ವೈತವನ್ನು ಪ್ರತಿಪಾದನೆ ಮಾಡ್ತಾರೆ. ಅವರು ಅದ್ವೈತವನ್ನು ಪ್ರತಿಪಾದನೆ ಮಾಡ್ತಾರೆ. ಹೇಗಂತ ತಿಳ್ಕೊಂಡ್ರೆ, ಮುಂದೆ ಹೋದ ಬಳಿಕ ಲಿಂಗವೇ ನೀನವೇ ಲಿಂಗ ಅಂತ ತಿಳ್ಕೊಂಡು ಹೇಳ್ತಾರೆ. ನೀನು ಕೂಡ ದೇವರ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ. ಆದರೆ ನೇರವಾಗಿ ಏನಂತ ತಿಳ್ಕೊಂಡ್ರೆ ಸಿದ್ಧಾರೂಢರ ತತ್ವ ವೇದಾಂತಿಗಳು ಏನು ಹೇಳ್ಕೊಂಡು ಬರ್ತಾರೆ ಅಂತ ತಿಳ್ಕೊಂಡ್ರೆ, ನೀನೇ ಬ್ರಹ್ಮನಿದ್ದೀಯಾ ಅಂತ, ನೀನೇ ಬ್ರಹ್ಮನಿದ್ದೀಯಾ ಅಂತ ತಿಳ್ಕೊಂಡು ಹೇಳ್ತಾರ. ಆದ್ರೆ ಇಲ್ಲಿ ಏನಂತ ತಿಳ್ಕೊಂಡ್ರೆ ಅವರು ಈ ಲಿಂಗವನ್ನು ಹಿಡ್ಕೊಂಡು ಲಿಂಗವೇ ನೀನು ಅಂತ ತಿಳ್ಕೊಂಡು ಹೇಳುತ್ತಾರೆ. ಲಿಂಗ ಪೂಜೆ ಮಾಡಲಿಲ್ಲಲ್ಲೋ ಮಂಗ, ಅದಕ ನಿನಗೊಲಿಲಿಲ್ಲ ಕೂಡಲ ಸಂಗ. ಲಿಂಗ ಪೂಜೆ ಮಾಡಲಿಲ್ಲಲ್ಲೋ ಮಂಗ, ಅದಕ ಲಿಂಗ ಮಧ್ಯಮ ಜಗತ್ತು ಸರ್ವ, ಇದು ಶರಣ ತತ್ವ. ಶರಣರ ಜಗತ್ತು ಏನಂತ ತಿಳ್ಕೊಂಡು ಸರ್ವಂ ಲಿಂಗಮಯ ಅಂತ ತಿಳ್ಕೊಂಡವ್ರಂತಾರೆ. ಏನಂತ, ಇದು ಜಗತ್ತೆಲ್ಲವೂ ಲಿಂಗಮಯವಾಗಿದೆ, ಸರ್ವಂ ಲಿಂಗಮಯ ಅಂತ ಅವ್ರಂತಾರ. ಏನಂತ, ನಮ್ಮ ಒಳಗೊಂದು ಲಿಂಗ ಐತಂತ, ಆತ್ಮಲಿಂಗ ಅನ್ನೋದು ನಮಗೆ ಗುರುಗಳು ಕೊಟ್ಟಾರ. ನಮಗೆ ಆತ್ಮಲಿಂಗ ಅನ್ನೋದು ಐತಿ, ಅದಕ್ಕೆ ನಮಗೊಂದು ಆತ್ಮಲಿಂಗ ಅನ್ನೋದು ನಮಗೊಳಗೆ ಐತೆ ಅಂತ ತಿಳ್ಕೊಂಡು ಅವ್ರು ಹೇಳ್ತಾರೆ. ಆತ್ಮಲಿಂಗ ನಾವೆಲ್ಲ ಅಂತೀವಿ ಇಷ್ಟಲಿಂಗ ಅಂತ. ಎಷ್ಟೋ ಮಂದಿಗೆ ಇಷ್ಟಲಿಂಗವನ್ನು ಧಾರಣೆ, ಆ ಜಾತಿ ಈ ಜಾತಿ ಅನ್ಲಿಲ್ಲವ. ಎಷ್ಟೋ ಮಂದಿ ಜಾತಿಯನ್ನು ಎಣಿಸಂಗಿಲ್ಲ, ಜಾತಿಯ ಸೂಚಕವಲ್ಲ. ಯಾರೇ ದೃಷ್ಟಿ ಯೋಗವನ್ನು ಸಾಧನೆಯ ಮಾಡಿ ಲಿಂಗದೊಳಗೆ ಲಿಂಗೈಕ್ಯರಾಗ್ಯಾರ ಎಷ್ಟೋ ಮಂದಿ. ನಮ್ಮ ಕಡೆ ಒಂದು ಭಾಗದಲ್ಲಿ ಒಬ್ಬ ತಾಯಿ, ಹಾಲು ಮತ್ತದ ಒಬ್ಬ ತಾಯಿ ಶರಣಮ್ಮನವರು ಅಂತ ಹಾಗೆ ಹೋದರು. ಶರಣಮ್ಮನವ್ರಿಗೆ ಹಾಲು ಮತ್ತದೊಬ್ಬರು ಗುಡುದೂರು ಅಂತ ತಿಳ್ಕೊಂಡು ಬರ್ತೈತಲ್ಲ ಸಮೀಪದೊಳಗೆ, ಕುಷ್ಟಿಗೆ ಸಮೀಪದೊಳಗೆ ಹಾಲು ಮತ್ತದೊಬ್ಬ ಹೆಣ್ಮಗಳಿಗೆ ಲಿಂಗಧಾರಣೆ ಮಾಡಿದ್ರು. ಲಿಂಗಧಾರಣೆ ಮಾಡಿದ ಬಳಿಕ ಊರಾಗ ಮಂದಿ ಏನಂತ ತಿಳ್ಕೊಂಡ್ರೆ, ಹಿಂಗೆ ಕುರುಬ್ರ ಹೆಣ್ಮಗಳು ಲಿಂಗ ತೊಗೊಂಡ್ರ, ಕುರುಬ್ರ ಹೆಣ್ಮಗಳು ಲಿಂಗ ತೊಗೊಂಡು ತಿಳ್ಕೊಂಡು ಹಿಂಗೆಲ್ಲ ಪಾಪ ಪ್ರಚಾರ ಆಗಕತ್ತೇವೆ. ಮಾಡೋದ್ರಾಗ ಏನಂತ ತಿಳ್ಕೊಂಡ್ರೆ, ನನಗೆ ಬೈದ್ರೆ ನನ್ನ ಗುರುಗಳನ್ನು ಬೈದಂಗೆ ಆಗತ್ತೆ ಅಂತ ತಿಳ್ಕೊಂಡು ಆ ತಾಯಿ ಏನು ಮಾಡಿದ್ಲಿವ, 3 ಹೊತ್ತು ಪೂಜೆ ಮಾಡ್ತಿದ್ಲ ಆಕಿ. 3 ಹೊತ್ತು ಪೂಜೆ ಮಾಡ್ತಿದ್ಲ. ಲಿಂಗನ ಪೂಜೆ ಮಾಡಿ ಏನು ಮಾಡಿದ್ಲು, ಲಿಂಗದ ಕೈ ಹಾಕ್ಕೊಳ್ತಿರ್ಲಿಲ್ಲ, ತಲೆ ತುರುಬಿನೊಳಗೆ ಇಟ್ಕೊಂಡ್ಲೇವ ಆಕಿ. ದಿನ ಪೂಜೆ ಮಾಡಿ ತಲೆ ತುರುಬಿನಾಗಿ ಇಟ್ಕೊಂತಿದ್ಲ ಆಕಿ. ಒಂದು ದಿನ ಹಾಲಕೇರಿ ಪೂಜ್ಯರು ಏನಂತ ತಿಳ್ಕೊಂಡ್ರೆ, ಹಾಲಕೇರಿ ಅನ್ನದಾನ ಸ್ವಾಮಿಗಳು ಅಂತ ತಿಳ್ಕೊಂಡು ಬೆತ್ತದ ಅಜ್ಜವ್ರು ಅಂತ ತಿಳ್ಕೊಂಡು ಹಾಗೆ ಹೋಗ್ತಾರೆ. ಅವರು ಲಿಂಗಸೂರು ಕಡೆ ದಮಣಿ ಬಂಡಿ ಕಟ್ಕೊಂಡು ಹೊಂಟಿದ್ರು. ದಮಣಿ ಬಂಡಿ ಅವಾಗೆಲ್ಲ ಈ ಕಾರ್ ಇರಲಿಲ್ಲ, ಈ ದಮಣಿ ಬಂಡಿ ಒಳಗೆ ಹೋಗ್ತಿದ್ರು. ಹೋಗೋ ಮುಂದೆ ಹಿಂಗೆ ದಾರಿ ಒಳಗೆ ಗುಡಿಸಲೊಳಗೆ ಗಂಟೆಯ ನಾದ ಕೇಳಿತಂತ. ಸಾಯಂಕಾಲ 6 ಗಂಟೆ ಸಮಯ ಗಂಟೆ ನಾದ ಕೇಳಿದ ಬಳಿಕ ಅವಾಗ ದಮಣಿ ಬಂಡಿಯಿಂದ ಕೆಳಗಿಳಿದು ಹೋಗ್ತಾರೆ. ಹೋಗೋದ್ರೊಳಗೆ ಆ ಹೆಣ್ಮಗಳೇನಂತ ಕೈಯಾಗ ಲಿಂಗ ಹಿಡ್ಕೊಂಡು ಪೂಜೆ ಮಾಡ್ಕೊಂಡು ಹಿಂಗೆ ಪಾದೋದಕ್ಕೆ ತೆಗೆದುಕೊಂಡು ಏನು ಮಾಡ್ತಾಳೆ, ಲಿಂಗವನ್ನು ತಲೆ ತುರುಬಿನಾಗಿ ಇಟ್ಕೊಳಕತ್ತಿದ್ಲಂತ. ಅದನ್ನು ಅಜ್ಜವ್ರು ನೋಡಿದ್ರಂತ. ಅಜ್ಜವ್ರು ನೋಡಿದ ಬಳಿಕ, ಏನವ್ವ ನೀನು ಹಿಂಗ್ಯಾಕೆ ಮಾಡಕತ್ತಿದಿ, ಲಿಂಗ ಏನೇ ತೊಗೊಂಡು ಹೋಗಿ ಎದಿ ಮೇಲೆ ಧರಿಸ್ಬೇಕೆ ವಿನ ಅದನ್ನು ತಲೆ ತುರುಬಿನೊಳಗೆ ಯಾಕೆ ಇಟ್ಕೊಂತಿ ಅಂತ ಕೇಳಿದ ಬಳಿಕ, ಯಪ್ಪ ನಾನು ಕುರುಬರಿ ಹೆಣ್ಮಗಳು, ನನ್ನ ಗುರು ನನಗೆ ಲಿಂಗ ಕೊಟ್ಟಾನ, ನನಗೆ ಕೊಟ್ಟಿರ್ತಕ್ಕಂಥ ಗುರುಗಳು ನನ್ನ ಬೈದ್ರೆ ನನ್ನ ಗುರುಗಳನ್ನ ಬೈದಾಗ ಆಗತ್ತೆ ಅಂತ ತಿಳ್ಕೊಂಡು ನಾನು ಅದಕ್ಕೆ ಪೂಜೆ ಮಾಡಿ ತಲೆ ಒಳಗೆ ತುರುಬಿನಾಗ ಇಟ್ಕೊತೀನಿ ಅಪ್ಪ, ಯಾರೂ ನೋಡಬಾರ್ದು ಅಂತ. ಹಂಗಂದ ಬಳಿಕ ಗುರುಗಳೇನು ಮಾಡ್ತಾರ, ತಾವು ತಂದಿರತಕ್ಕಂಥದ್ದೇನು ತಮ್ಮ ಲಿಂಗಿತ್ತಲ್ಲ, ತಮ್ಮ ಲಿಂಗವನ್ನು ಬಟ್ಟಿ ಒಳಗೆ ಕಟ್ಟಿಕೊಂಡು ಅವರು ಕೊರಳಾಗ ಬಂಗಾರದ ಗುಣಗಡಿಗಿತ್ರಿ, ಬಂಗಾರದ ಗುಣಗಡಿಗಿತ್ತಲ್ಲ ಅದನ್ನು ಆ ಹೆಣ್ಮಗಳು ಕೊಳ್ಳಾಗ ಹಾಕಿ, ಇವತ್ತಿನಿಂದ ಈ ಬಂಗಾರ ಗುಣಗಡಿಗೆ ಒಳಗೆ ಲಿಂಗೈನ ಇಟ್ಕೋ, ಯಾರು ಬೇಕಾದವರು ಬೇಕಾದ ಮಾತಾಡಲಿ, ಈ ಜಗತ್ತು ಮಾತನಾಡುವುದಕ್ಕಾಗಿ ಬಂದಾರ. ಸೂರ್ಯ ಎಂದು ಹುಟ್ಟ್ಯಾನ, ಸೂರ್ಯ ಎಂದು ಉದಯ ಆಗ್ಯಾನ, ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಏನಂತ ತಿಳ್ಕೊಂಡ್ರೆ ತೆಗಳವ್ರು ಅದಾರ, ಹೊಗಳವ್ರು ಅದಾರ. ಕೆಲವರು ಮಾತಾಡೋಕ್ಕಾಗಿ ಬಂದಾರ. ಅವರು ಏನು ನಿಂದೆ ಮಾಡೋಕ್ಕಾಗಲಿ ಬಂದಾರ, ಅದ್ರ ಬಗ್ಗೆ ಚಿಂತೆ ಮಾಡಬೇಡ, ನೀನು ಇಟ್ಕೊ ಅಂತ ತಿಳ್ಕೊಂಡಂದು ಸದಾವಕಾಲ ಲಿಂಗ ಪೂಜೆ ಮಾಡ್ಕೊಂಡು ತಲೆ ತುರುಬಿನಾಗ ಇಟ್ಕೊಂಡು ಹೆಣ್ಣುಮಗಳನ್ನು ಕೊರಳಾಗ ಹಾಕು ಅಂತ ತಿಳ್ಕೊಂಡು ಹೇಳಿದ್ರು ಆಲ್ಕೇರಿ ಅಜ್ಜರು. ಇದ್ರ ಏನು ಮಾಡ್ಬೇಕಿವ, ಈ ಲಿಂಗಪ್ಪನೊಳಗೆ ಹಿಂಗೆ ಇರ್ತೈತೆವು, ಇದ್ರಾಗ ಹಾಕ್ಕೊಂಡು ಪೂಜೆ ಮಾಡ್ಬೇಕು ಹಿಂಗೆ ಅಂತ ತಿಳ್ಕೊಂಡಿರ್ತೈತಿ. ಕೆಲವೊಬ್ರು ಇದ್ರೊಳಗೆ ಏನೇನು ಹಾಕ್ಕೊಂಬಿಟ್ಟಿರ್ತಾರೆ. ನಾ ಮೊನ್ನೆ ಪುರಾಣಕ್ಕೆ ಹೊಂಟಿದ್ದೆವು, ಕೊಪ್ಪಳಕ್ಕೆ ಹೊಂಟಿದ್ದೆವು. ಹೋಗೋ ಮುಂದೆ ದಾರಿ ಒಳಗೆ ಒಂದು 10 ಕಿಲೋಮೀಟ್ರ್ ಹೋಗಿನ ಒಂದು ಹಳ್ಳಿ ಬರ್ತಿತ್ತು. ಆ ಹಳ್ಳಿ ಒಳಗೆ ಒಂದು ಮುದುಕಿ ಹತ್ತಿತ್ತು ರೀ. ಅದು ಏನು ಮಾಡಿತ್ತು ಅಂತ ತಿಳ್ಕೊಂಡ್ರೆ, 1 ಕಿಲೋಮೀಟ್ರ್ ಹೋಗೋದ್ರಾಗ ಹಿಂಗೆ ಲಿಂಗಪ್ಪನ ಹಿಡ್ಕೊಳೋದು, ಹಿಂಗೆ ನಮಸ್ಕಾರ ಮಾಡೋದು, ಹಿಂಗೆ ನಮಸ್ಕಾರ ಮಾಡೋದು. ನಾನಂದೆ ಪಾಪ ಯಾರೋ ಶರಣ ತಾಯಮ್ಮ ಇದ್ದಾರೆ,
ಅಮ್ಮ ನೀ ಕೂತ್ಕೋ, ನಾ ಎದ್ದು ನಿಂದಿರ್ತೀನಿ ಅಂತ ತಿಳ್ಕೊಂಡು ಆ ಮುದುಕಿಗೆ ನನಗೆ ಸೀಟ್ ಬಿಟ್ಟು ನಾ ಎದ್ದು ನಿಂತ್ಕೊಂಡೆ. ಅದು 10 ಕಿಲೋಮೀಟ್ರ್ ಹೋಗೋದಾಗ ಹಿಂಗೆ ನಮಸ್ಕಾರ ಮಾಡೋದಾಗ 10 ಸರಿ ನಮಸ್ಕಾರ ಮಾಡೋದು. ನಾನಂದೆ ಕೊಪ್ಪಳ ಸಮೀಪ ಹೋಗಿಂದ, ಏನಮ್ಮ ಲಿಂಗೈನ ಮೇಲೆ ಎಷ್ಟು ಭಕ್ತಿ ಇದ್ದಿದ್ದು, ಏನು ಕತ್ತಿ 10 ಸರಿ ನಮಸ್ಕಾರ ಮಾಡಿದೆಲ್ಲ. ಯಪ್ಪ ಇದ್ರ ಲಿಂಗ ಇಲ್ಲ ಅಂದ್ಲಕ್ಕೆ. ಮತ್ತು ಎದಕ್ಕೆ ನಮಸ್ಕಾರ ಮಾಡಿದ್ ನೀನು 10 ಸಲ? ಅದ್ರಾಗ ಲಿಂಗ ಇಲ್ಲ. ಮತ್ತು ಎದಕ್ಕೆ ನಮಸ್ಕಾರ ಮಾಡಿದೆ? ಅದ್ರಾಗ ನಾಸಿ ಪುಡಿತಪ್ಪ ಅಂದ್ಲಕ್ಕೆ. ಮತ್ತು ಹಂಗ್ಯಾಕೆ ಮಾಡಿದೆ ನಮಸ್ಕಾರ? ಇಲ್ಲಪ್ಪ ನಾನು ನಮಸ್ಕಾರ ಮಾಡಿಲ್ಲ, ಅದನ್ನು ಮೂಸ್ ನೋಡೀನಿ ಅಂದ್ಲಕ್ಕೆ. ಅಣೆ ಬಡ್ಕೋಬೇಕ? ಇದು ಲಿಂಗೈನ ಸ್ಥಾನ ಹೋಗಿ ನಾಶಿಪುಡಿ ಡಬ್ಬೆಗೈತಿ. ಲಿಂಗೈನ ಸ್ಥಾನ ಹೋಗಿ ನಾಶಿಪುಡಿ ಡಬ್ಬೆಗೈತಿ. ನಾನು ಅಂದೆ ಏನು ನಾನು ಶರಣ ಮತ್ತು ಸೀಟ್ ಬಿಟ್ನಲ್ಲೋ ಯವ್ವ ಅಂದೆ. ಅದಕ್ಕೆ ಆ ತಾಯಿಗೆ ಬಂಗಾರದ ಗುಂಗಡಿಯನ್ನು ಕೊಟ್ಟು, ಅಮ್ಮ ಸದಾಬಕ್ಕಲ್ಲ ಜಪ ಮಾಡಂತ ತಿಳ್ಕೊಂಡು 108 ಯೋಗ ಶಕಿಲಗಳನ್ನು ಹೇಳಿ ಮುಂದೊಂದು ದಿನ ಏನಂತ ತಿಳ್ಕೊಂಡ್ರೆ ಆ ತಾಯಿಗೆ ಶರಣಮ್ಮ ಅಂತ ತಿಳ್ಕೊಂಡು ನಾಮಕರಣ ಮಾಡ್ತಾರೆ. ನಾಮಕರಣ ಮಾಡಿದ ಬಳಿಕ ಇದೇ ನಮ್ಮ ಕನ್ನಡ ನಾಡಿನೊಳಗನೆ ಆ ತಾಯಿ ಎಂಥವ್ರಂತ ತಿಳ್ಕೊಂಡ್ರೆ ಸಜ್ಜಲ ಗುಡ್ಡವನ್ನು ವಜ್ಜಲ ಗುಡ್ಡವನ್ನಾಗಿ ಮಾಡಿರ್ತಕ್ಕಂಥ ಮಹಾಮಾತಿ ಆ ತಾಯಿ. ನೀವು ನೋಡಿರ್ಬೋದು, ನೋಡ್ರಿಲ್ಲ ನೀವೆಲ್ಲ ಪಾದಯಾತ್ರೆ ಹೋಗ್ಬೇಕಾದ್ರೆ ಅಲ್ಲಿ ಬರ್ತೈತಿ, ಸಜ್ಜಲ ಗುಡ್ಡ ಬರ್ತೈತಲ್ಲ, ಆ ತಾಯಿ ನೋಡಿ ಹೆಂಗಿರ್ಬೇಕು. ಅದಕ್ಕೆ ಇಲ್ಲಿ ಸಿದ್ಧಾರೂಢರು ಮತ್ತು ಮರಳಿ ಅವರೆಲ್ಲರಿಗೂ ಕೂಡ ಸಿದ್ಧಾರೂಢರು ಅಂತ ತಿಳ್ಕೊಂಡ್ರೆ ಏನು, ಅವ್ರು ತಿಳ್ಕೊಂಡಿದ್ರು ಏನಂತ, ಲಿಂಗ ಮಧ್ಯೆ ಜಗತ್ ಸರ್ವಂ, ಲಿಂಗ ಮಧ್ಯೆ ಜಗತ್ ಸರ್ವಂ ಲಿಂಗಮಯ ಅಂತ ತಿಳ್ಕೊಂಡಿದ್ರು. ಅವ್ರು ಏನಂತ ತಿಳ್ಕೊಂಡು ನನ್ನೊಳಗೊಂದು ಭಾವಲಿಂಗ ಆತ್ಮಲಿಂಗ ಅನ್ನೋದು ಐತಿ, ನಾನು ಆತ್ಮಲಿಂಗದ ಕಂಡುಕೊಂಡೀನಿ, ನನಗೆ ಹೊರಗಿನ ಲಿಂಗದ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡು ಹೇಳುವುದ್ರ ಜೊತೆಗೆ ಎಲ್ಲರೂ ಕೂಡ ಅಲ್ಲಿ ಶ್ರೀಶೈಲದೊಳಗೆ ಪ್ರಸಾದ ಮಾಡ್ತಾರೆ. ದನಶೆಟ್ಟಿಯವರು ಎಲ್ಲರಿಗೂ ಕೂಡ ಉಣಿಸ್ತಾರೆ. ಉಣಿಸಿದ ಬಳಿಕ ಸಿದ್ಧಾರೂಢರು ಕೂಡ ಉಣ್ತಾರೆ. ಅವರೆಲ್ಲರಿಗೂ ಕೂಡ ಕೈ ಮುಗಿದು ಸಿದ್ಧಾರೂಢರು ದನಶೆಟ್ಟಿಯವರಿಗೆ ಕೈ ಮುಗಿದು ಹೇಳ್ತಾರೆ, ನಾವು ಬರ್ತೀವಪ್ಪ ಅಂತ ತಿಳ್ಕೊಂಡು ಶ್ರೀಶೈಲವನ್ನು ಬಿಟ್ಟು ಅವರು ತಿರುಪತಿ ಕಡೆ ಬಂದ್ರಿವ. ತಿರುಪತಿ ಒಳಗೆ ಅಲ್ಲಿ ಅವರು ಕೈಯಾಗ ಏನೋ ಜೋಳಿಗಿಲ್ಲ, ಬೆತ್ತಿಲ್ಲವ, ಏನೇ ಇಲ್ಲ. ಗುರುಗಳು ಏನೋ ಆಶೀರ್ವಾದ ಮಾಡಿದ್ರೆ ಕಳಿಸಿದ್ರು, ಜೋಳಿಗೆ ಬೆತ್ತ ಏನೋ ತೊಗೊಂಡಿಲ್ಲ. ಅವರು ಯಾರ ಮನೆಗೆ ಭಿಕ್ಷೆ ಬಿಡ್ಬೇಕಾದ್ರೆ ಕೈ ಹೊಡ್ತಿದ್ರಂತೆ, ಕೈ ಹೊಡ್ತಿದ್ರಂತೆ ಹಿಂಗೆ ಭಿಕ್ಷೆ ಬಿಡೋದು. ಅವ್ರು ಏಟು ನೀಡಿದ್ರೆ ಸಾರು ನೀಡಿದ್ರೆ ಹಿಂಗೆ ಕುಡಿಬೇಕು, ಅನ್ನ ನೀಡಿದ್ರೆ ಹಿಂಗೆ ಕುಡಿಬೇಕು. ಅವ್ರು ಏಟು ನೀಡ್ತಾರೆ ಅದನ್ನ ಉಂಡು ಮತ್ತು ಮುಂದಕ್ಕೆ ಹೋಗೋರಂಥವ್ರು. ಮುಂದಕ್ಕೆ ಹೋಗೋ ಮುಂದಲ್ಲಿ ಏನು ತಿರುಪತಿ ಒಳಗೆ ಏನಂತ ತಿಳ್ಕೊಂಡ್ರೆ ಯಾರೋ ಒಬ್ಬ ಏನಂತ ತಿಳ್ಕೊಂಡ್ರೆ ಇವು ಹುಚ್ಚದನೋ ಶಾಣೆ ಅದನಂತ ತಿಳ್ಕೊಂಡು ಏನು ಮಾಡ್ದ, ಅವನು ತಡವಾಗಿ ಹೋಗಿ ಸಿದ್ಧಾರೂಢರನ್ನ ಬಡಿಯಕತ್ತಿದ. ಯವ್ವ ಸಿದ್ಧಾರೂಢರು ಬಡಿಯುವಂಥ ಸಮಯದೊಳಗೆ ಸಿದ್ಧಾರೂಢರು ಅನ್ನಕತ್ತಿದ್ರಂತ ಏನಂತ, ಓಂ ನಮಃ ಶಿವಾಯ, ಬಡದಂಗಲ ಓಂ ನಮಃ ಶಿವಾಯ, ಬಡದಂಗಲ ಓಂ ನಮಃ ಶಿವಾಯ ಅಂತಿದ್ರು. ಅದನ್ನು ಯಾರೋ ಒಬ್ಬರು ಬ್ರಾಹ್ಮಣರಿಗೆ ಕೇಳಿದರು, ಬಡಿಬೇಡ್ರು ಅವ್ನು, ಯಾಕೋ ಬಡಿಬೇಡ್ರು, ಪಾಪ ಅವ ಅಂಥ ಹುಚ್ಚಲ್ಲೋ ಅವನು, ನೀವು ಬಡದಂಗೆಲ್ಲ ಓಂ ನಮಃ ಶಿವಾಯ ಅಂತಾನೆ ಮರೆಯ ಅಂಥವಲ್ಲ ಅಂತ ತಿಳ್ಕೊಂಡು ಬ್ರಾಹ್ಮಣರು ಬಂದು ಅವ್ರು ಬಿಡಿಸಿದ್ರಂತೊಬ್ಬರು ಬಂದ್ರೆ, ಯಾವ್ರಪ್ಪ ಯಾವ್ರಪ್ಪ ನಮ್ದು ಎಲ್ಲಿದ್ದೀನಿ ಅದ ನನ್ನ ಊರು ಅಂದಂತ. ಬಾಯಪ್ಪ ಮನೆಗೆ ಹೋಗೋಣ ಅಂತ ತಿಳ್ಕೊಂಡು ಗೊತ್ತಾಗ್ತವ, ನೀವು ಬ್ರಹ್ಮಜ್ಞಾನಿ ಅದಾನ ಅಂತ ತಿಳ್ಕೊಂಡು ಗೊತ್ತಾಗಿ ಮನೆಗೆ ಹೋಗಿ ಸ್ನಾನ ಮಾಡಿಸಿ ಮತ್ತು ಅವನಿಗೆ ಉಣಿಸಿ ಚಲೋ ಗಾದಿ ಮೇಲೆ ಮಲಗಿಸಿ ಅವನಿಗೆ 8 ದಿನ ಇಟ್ಕೊಂಡ್ರತ್. ಮತ್ತು ಸಿದ್ಧಾರೂಢನ 8 ದಿನ ಇಟ್ಕೊಂಡು ಅವ್ರ ಕಡೆಯಿಂದ ಶಾಸ್ತ್ರವನ್ನ ಕೇಳಿಕೊಂಡು 8 ದಿನಗಳಾದ ಬಳಿಕ ಸಿದ್ಧಾರೂಢರು ಅಂತಾರೆ, ನಾವು ಒಂದು ಕಡೆ ಇರೋಂಗಿಲ್ಲಪ್ಪ, ಹೋಗ್ಬೇಕು ನಾನಂದ್ರಂತ. ಮತ್ತು ತಿರುಪತಿಯನ್ನು ಬಿಟ್ಟು ಹಂಗೆ ಶ್ರೀರಂಗಪಟ್ಟಣ ಉಡುಪಿಲಿಂದ ಮರಳಿ ಮುರುಡೇಶ್ವರಲಿಂದ ಗೋಕರ್ಣಕ್ಕೆ ಬರ್ತಾರೆ. ಗೋಕರ್ಣಕ್ಕೆ ಬಂದರು. ಹಂಗೆ ಹೋಗೋದು ಒಟ್ಟು ಎಲ್ಲಿ ನಿಂತಿಲ್ಲ, ಬರೀ ತೀರ್ಥಕ್ಷೇತ್ರ ಮಾಡ್ಯಾರ ಅವರು. ತೀರ್ಥಕ್ಷೇತ್ರಗಳನ್ನು ಮಾಡ್ಕೊತ ಮಾಡವತ್ತಿಲ್ಲ, ಗಾಡಿ ಇಲ್ಲ ಏನಿಲ್ಲ. ನಮಗೆಲ್ಲ ಸೌಕರ್ಯ ಇತ್ತು, ಹೋಗೋಕ್ಕಾಗಂಗಲ್ದು, ಹೌದಲ್ರಿ? ನಮಗೆಲ್ಲ ಸೌಕರ್ಯ ಇತ್ತಿಲ್ಲ ರೀ. ಕಾರ್ ಅದಾವ, ಬೈಕ್ ಅದಾವ, ಎಲ್ಲ ಅದೈತೆ. ನಾವು ಹೋಗೋದು ಮನೆ ಬಿಟ್ಟು ಹೊರಗೆ ಹೋಗೋದಾಗವಲ್ಲ, ನಮ್ಮ ಮನೆ ಬರ. ಅವರು ತೀರ್ಥಕ್ಷೇತ್ರವನ್ನು ಮಾಡ್ಕೊಂಡು ಮುರುಡೇಶ್ವರ ನೋಡಿಕೊಂಡು ಗೋಕರ್ಣಕ್ಕೆ ಬಂದ್ರಂತವ್ರು. ಗೋಕರ್ಣಕ್ಕೆ ಹಿಂಗೆ ಬಂದಾರ. ಬರುವಂಥ ಸಮಯದೊಳಗೆ ಇನ್ನು ಸಮುದ್ರದಂದ್ರೆ ಸಾಗರ, ಆ ಸಮುದ್ರವನ್ನು ಸ್ನಾನ ಮಾಡಿ ಬರ್ಬೇಕಂತ ತಿಳ್ಕೊಂಡು ಹೋಗೋ ಮುಂದೆ ಅಲ್ಲೊಬ್ಬ ಸಂತ, ಅಲ್ಲೊಬ್ಬ ಅವನು ಅಂಥವನ ಸಿದ್ದಪ್ಪನಂಥವನು. ಅವ ಏನಂತ ತಿಳ್ಕೊಂಡು ಹಿಂಗೆ ಮೈ ತುಂಬ ಇಲ್ಲ ಹಿಂಗೆ ಜಡಿಯನ್ನು ಬಿಟ್ಕೊಂಡನ. ಜಡಿ ಬಿಟ್ಕೊಂಡು ಏನು ಮಾಡಕತ್ತಾನ, ಮೈ ಮೇಲೆ ಒಂದು ತುಂಡು ಬಟ್ಟೆ ಇಲ್ಲರಿ ಅವಗೂ. ಅವ ಮೈ ತುಂಬ ಬಟ್ಟೆ ಇಲ್ಲ, ಜಡಿ ಬಿಟ್ಕೊಂಡು ಅವ ಬರೋಕತ್ತಿದ್ದ. ಇವನು ಸಿದ್ದಪ್ಪ ನೋಡಿದ ಸಿದ್ದಪ್ಪ ನೋಡಿ ಅವನ ಕೈ ಹಿಡ್ಕೊಂಡು ಬಂದಂತವ. ಸಿದ್ದಪ್ಪ ಅವನ ಕೈ ಹಿಡ್ಕೊಂಡು ಹಿಂಗೆ ಬರೋಕತ್ತಿದ್ದ. ಬರೋ ಮುಂದೆ ಹೋಗೋ ನಡಿ, ಹಿಂಗೆ ಸಮುದ್ರ ಸ್ನಾನ ಮಾಡ್ಕೊಂಬರಂಬ ಅಂತ ತಿಳ್ಕೊಂಡು ಹಿಂಗೆ ಬರೋದ್ರಾಗ ಅವಾಗ ಏನಾಯ್ತು, ಅವಾಗ ಜಡಿಯಪ್ಪಗ ಜಡಿ ಬಿಟ್ಟಕ್ಕೆ ಜಡಿಯಪ್ಪ ಅಂತಾರೆ. ಅವಾಗ ಜಡಿಯಪ್ಪ ಅವ ಅಂದಂತ, ಇಲ್ಲ ನನಗೆ ಯಾಕೋ ಚಳಿ ಹತ್ತಕತ್ತೈತೆ, ಚಳಿ ಬಂದು ಚಳಿ ಜ್ವರ ಬರಕತ್ತವ ಅನ್ನಂತ. ಚಳಿ ಬರಕತ್ತವ ಅಂತ ತಿಳ್ಕೊಂಡಂದ ಬಳಿಕ ಅವಾಗ ಅಲ್ಲಿ ಒಂದು ತಿಪ್ಪಿ ಒಳಗೆ ಚಾಪಿ ಬಿದ್ದಿತ್ತಂತ್ರಿ, ಚಾಪಿ. ಅದಾ ಚಾಪಿನ ಏನು ಮಾಡಿದ, ಹಿಂಗೆ ಹರಿದಂತ ಹರಿದು ಅವಾಗ ಜಡಿಯಪ್ಪನ ಮೇಲೆ ಹಾಕಿದಂತ. ಹಿಂಗೆ
ಜಡಿಯಪ್ಪನ ಮೇಲೆ ಹಾಕಿ ಮತ್ತು ಸುಮ್ಮನೆ ಬಿಡಲಿಲ್ಲ. ಜಡಿಯಪ್ಪನ ಕೊಳ್ಳಾಗ ಅಲ್ಲಿ ಹೊಡೆದು ಕೊಬ್ಬರಿ ಬಟ್ಲಿದ್ವಲ್ಲ, ಆ ಕೊಬ್ಬರಿ ಬಟ್ಲ ಪೋಣಿಸಿ ಕೊಳ್ಳಾಗ ಹಾಕಿದಂತ. ಕೊಳ್ಳಾಗ ಹಾಕಿ ತಲೆ ಮೇಲೆ ಏನಂತ ತಿಳ್ಕೊಂಡು ತೆಂಗಿನ ಟೆಪ್ ಇತ್ತಂತ, ತೆಂಗಿನ ಟೊಪ್ಪಿ ತಲೆ ಮ್ಯಾಗ ಇಟ್ಟಂತ ಜಡಿಯಪ್ಪಗೆ. ಜಡಿಯಪ್ಪಗೆ ಇಟ್ಟು ಏನಂತ ತಿಳ್ಕೊಂಡಂದ್ರೆ ಕೈಯಾಗ ಒಂದು ಕಸ್ಬರಿಗೆ ಕೊಟ್ಟನಂತ. ಕೈಯಾಗ ಕಸ್ಬರಿಗೆ ಕೊಟ್ಟು ಅಲ್ಲಿ ₹1 ಇಲ್ಲಿ ₹1 ಇಸ್ಕೊಂಡು ಏನು ಮಾಡಿದ, ಅವನಿಗೊಂದಿಷ್ಟು ಕುಂಕುಮ ಹಚ್ಬೇಕಂತ ತಿಳ್ಕೊಂಡು ಕುಂಕುಮ ಹಚ್ಕೊಂತ ಹಚ್ಚಿ ಏನು ಮಾಡಿದ, ಪದ ಆಡ್ಕೊಂತ ಇಬ್ಬರು ಹೊಂಟ್ರಂತ. ಯವ್ವ ನೋಡುವುದಕ್ಕೆ ಜಡಿಯಪ್ಪ ಬೈರಾವಿ ಅಂತ ತಿಳ್ಕೊಂಡು ಕರೀತಾರೆ. ಬೈರಾವಿ ಅಂತ ತಿಳ್ಕೊಂಡು ಆ ರೀತಿ ಒಳಗಿರ್ತಾವ್ರು ಬೈರಾವಿಗಳು. ಭೈರವ ರೂಪವನ್ನು ತಾಳಿದ ಜಡಿಯಪ್ಪನ ಕರ್ಕೊಂಡು ಆ ಗೋಕರ್ಣದೊಳಗೆ ಎಲ್ಲ ಕಡೆ ಎಲ್ಲ ಕಡೆ ಭಿಕ್ಷೆ ಬೆಡ್ಕೊಂತ ಪದ ಆಡ್ಕೊಂತ ಹೊಂಟಿದ್ರು. ಒಬ್ಬ ತಪ್ಪಡಿ ಬಡೆ ಬಿದ್ರು ಚಲೋ ಆಕಿತ್ತು ನೋಡು ಅಂತ ತಿಳ್ಕೊಂಡು ಹಿಂಗೆ ಅಂದ ಸಿದ್ಧಾರೂಢ ಹಿಂಗೆ ಅನ್ನೋದ್ರಾಗ ಏನಂತ ತಿಳ್ಕೊಂಡು ಅಂತಂದ್ರೆ ಅಷ್ಟು ಅನ್ನೋದ್ರಾಗ ಒಬ್ಬ ತಪ್ಪಡಿ ಬಡಿಯವನು ಬಂದಂತ ಅಲ್ಲಿಗೆ. ತಪ್ಪಡಿ ಬಡಿಯವನು ಅಲ್ಲಿಗೆ ಬಂದ. ತಪ್ಪಡಿ ಬಡಿಯವ್ ಬರೋದ್ರೊಳಗೆ ಈ ಮೂವರು ಕೂಡಿ ಹಿಂಗೆ ತಪ್ಪಡಿ ಬಡ್ಕೊಂತ ಭಜನೆ ಮಾಡ್ಕೊಂತ ಎಲ್ಲ ಭಿಕ್ಷೆ ಬೇಡಿದ್ರಂತ ಬೆಡ್ಕೊಂತ ಬಂದರು. ಬರೋದ್ರಾಗ ಅಲ್ಲಿ ಗೋಕರ್ಣದಾಗ ಒಂದು ಇದ್ರ ಭವನದಾಗ ಏನಂತ ತಿಳ್ಕೊಂಡ್ರೆ ಒಬ್ಬರು ಸಂತರು ಜ್ಞಾನೇಶ್ವರಿಯ ಮಹಿಮೆಯನ್ನು ಹೇಳಕತ್ತಿದ್ರಂತ. ಹಿಂಗೆಲ್ಲ ಪುರಾಣ ನಡೆದೈತಲ್ಲ, ಹಿಂಗೆ ಬಂದ್ರಂತ ಜ್ಞಾನೇಶ್ವರಿ ಮಹಿಮೆ ಹೇಳಕತ್ತಿದ್ರಂತ. ಅವಾಗ ಅವ್ರಲ್ಲಿ ಹೋಗಿ ಅಂದ್ರಂತ, ಇಲ್ಲ ನಾನು ಹೇಳ್ತೀನಿ ಜ್ಞಾನೇಶ್ವರಿ ಮಹಿಮೆಯನ್ನು ಅಂತ ತಿಳ್ಕೊಂಡ್ರಂತ. ಸಿದ್ಧಾರೂಢರು ಜ್ಞಾನೇಶ್ವರಿಯ ಮಹಿಮೆಯನ್ನು ಹೇಳಿದ್ರಂತ. ಜ್ಞಾನೇಶ್ವರಿಯ ಮಹಿಮೆಯನ್ನು ಹೇಳಿದ ಬಳಿಕ ಹೋಗುವಂಥ ಜನರೆಲ್ಲರೂ ಬಂದು ಕುಳಿತುಕೊಂಡು ಜ್ಞಾನೇಶ್ವರಿಯ ಮಹಿಮೆಯನ್ನು ಕೇಳಕತ್ತಾರೆ ಸಿದ್ಧಾರೂಢರ ಬಾಯಿ ಒಳಗೆ. ಭಾಳ ಜನ ಬಂದ್ರಂತ ಅವತ್ತು ಕೇಳಿದ ಬಳಿಕ ಅವಾಗ ಮಹಾಮಂಗಳಾರತಿ ಆಯ್ತು. ಮಂಗಳಾರತಿ ಆದ ಬಳಿಕ ಅದೇನು ಅವತ್ತೇನು ಚರಿತ್ರೆ ಹೇಳ್ತಿರ್ತಾರಲ್ಲ ಅವತ್ತು ದಿನ, ಆ ಮಂಗಳಾರತಿ ಆದ ಬಳಿಕ ಮಂಗಳಾರತಿ ಇರುವಾಗ ಪುರಾಣಿಕರಿಗೆ ಇರ್ತೈತೆ ರೀ. ಪುರಾಣಿಕರಿಗೆ ಇರ್ತೈತಿ. ಹಾಗಾಗಿ ಅಲ್ಲಿ ಅವತ್ತೇನಂತ ತಿಳ್ಕೊಂಡು ಯಾರಲ್ಲಿ ಏನು ಶಾಸ್ತ್ರ ಬಿಡಿಸ್ಯಾರ, ಶಾಸ್ತ್ರ ಹೇಳ್ಯಾರ, ಹಂಗೆ ಸಿದ್ಧಾರೂಢರಿಗೆ ಕೊಟ್ರಂತದನ್ನು. ಕೊಟ್ಟು ಬಳಿಕ ಅವ ದಿನ ಹೇಳೋ ಸಂತ ಅಂದಂತೆ, ನನಗೆ ಬೇಕಾದ ಅಂತ ತಿಳ್ಕೊಂಡಂತ. ನನಗಿಟ್ಟು ಕೊಡ್ರಿ, ನೀನು ಕೊಡಂಗಿಲ್ಲ ಅಂತ ಸಿದ್ಧಾರೂಢರು ಅಂದಂತ. ನನಗೆ ಗಟ್ಟಿಯಾಗಿ ಬೇಕಂತ ತಿಳ್ಕೊಂಡ ಬಳಿಕ ಸಿದ್ಧಾರೂಢರು ಏನಂತ ತಿಳ್ಕೊಂಡ್ರೆ ಆ ಆರತಿ ತಟ್ಟಿ ಒಳಗೆ ಏನಿತ್ತಲ್ಲ ಹಿಂಗೆ ಕೈ ಹಿಡಿದುಕೊಂಡು ಒಳ್ಳೆ ಹಿಂಗೆ ಕೊಟ್ರಪ್ಪ ಅಂತ ತಿಳ್ಕೊಂಡ್ರೆ 7 ಬಂಗಾರದ ನಾಣ್ಯಗಳನ್ನ ಕೊಟ್ರಂತ ಸಂತರಿಗೆ. 7 ಬಂಗಾರದ ನಾಣ್ಯಗಳನ್ನು ನೋಡಿ ಹೆಂಗಿರ್ಬೇಕು. 7 ಬಂಗಾರದ ನಾಣ್ಯ ತೊಗೊಂಡಂತ ಒಂದಲ್ಲ ಅವನಿಗೆ ಕೊಟ್ಟು ನಾವು ಹೇಳಿದ್ರಂತ. ಮತ್ತೆಪ್ಪ ನೀನು ಅಂತ ತಿಳ್ಕೊಂಡ್ರಂತ. ಮತ್ತು ಅವ್ನು ಕರ್ಕೊಂಡು ಎಲ್ಲ ಕಡೆ ತಿರುಗಿದ್ರಂತ. ಅವೇನು ತಪ್ಪಡಿ ಬರ್ಸಕ್ಕೆ ಬಂದಿದ್ರೆ ಅವ್ಗಿಟ್ಟು ರೊಕ್ಕ ಕೊಟ್ಟರು ಅಂತ. ನಡಿಯಪ್ಪ ಅಂತ ತಿಳ್ಕೊಂಡ್ರಂತ. ಹೋಗಿ ಎಲ್ಲ ಕಡೆ ಗೋಕರ್ಣ ತಿರುಗಾಡಿ ಬರೋ ಮುಂದೆ ಆ ಮಹಾಬಲೇಶ್ವರ ಗೋಕರ್ಣದ ಆ ಕ್ಷೇತ್ರದ ಮಹಾಬಲೇಶ್ವರ ಅಂತಾರೆ. ಮಹಾಬಲೇಶ್ವರಿಗೆ ಒಬ್ಬರು ಬ್ರಾಹ್ಮಣ ಹಿಂಗೆ ಎಡೆ ತೊಗೊಂಡು ಹೋಗ್ಬೇಕಂತ ತಿಳ್ಕೊಂಡು ಹೊಂಟಿದ್ನಂತ. ಇವು ಏನಂತ ತಿಳ್ಕೊಂಡು ಬೈರಾವಿ ಜಡಿಯಪ್ಪ ಎಡೆ ತೊಗೊಂಡು ಹೋಗೋ ಮುಂದೆ ಅವನ ಹತ್ರ ಹೋಗಿ ನಿಂತ್ಕೊಂಡಂತ. ಎಲ್ಲಿಗೆ ಹೋಯ್ತಿ ಎಡಿ ಅಂದಂತವ. ಇಲ್ಲ ಮಹಾಬಳೇಶ್ವರಿಗೆ ಎಡೆ ಹಿಡ್ಕೊಂಬರಕ್ಕೆ ಹೊಂಟೀನಿ. ಅಲ್ಲೇನು ಹೋಯ್ತಿದಿ ತಾಯಿ ಇಲ್ಲ ಅಂದಂತವ. ಅಲ್ಲೇನು ಹೋಯ್ತಿ ತಾಯಿ ಇಲ್ಲ ಅಂತ ತಿಳ್ಕೊಂಡಂದ ಬಳಿಕ ಇಲ್ಲ ಮಹಾಬಳೇಶ್ವರಿಗೆ ಕೊಡಕ್ಕೆ ಹೋಗ್ಕು, ನೈವೇದ್ಯ ಮಾಡ್ಕೊಂಬರ್ಬೇಕು. ಅದೇ ನೈವೇದ್ಯ ಮಾಡಿದೆ ತಾಯಿ ಇಲ್ಲ ಅಂತ ತಿಳ್ಕೊಂಡು ಸಿದ್ಧಾರೂಢರು ಹೇಳಿದ್ರಂತ. ಅಲ್ಲಪ್ಪ ನೀ ಏನು ಹೇಳಿದಿ, ನೀವೇನು ಹೇಳ್ತಿದಿ, ನಿನ್ನ ಬಿಟ್ಟು ದೇವರಿಲ್ಲ, ಮಣ್ಣು ಬಿಟ್ಟು ಮಡಿಕೆ ಇಲ್ಲ ಅಂತ ತಿಳ್ಕೊಂಡಂತಿದಿ. ದೇವರು ಮಹಾಬಳೇಶ್ವರ ಅಲ್ಲಿಲ್ಲ, ದಾರಿ ಒಳಗೆ ಜಡಿಯಪ್ಪನ ರೂಪದೊಳಗೆ ಮಹಾಬಳೇಶ್ವರನ ಕಾಣು ಅಂತ ತಿಳ್ಕೊಂಡು ಹೇಳಿದಂತ. ಮಹಾಬಳೇಶ್ವರ ಎಲ್ಲಿ ಕಾಣಬೇಕು, ಜಡಿಯಪ್ಪನ ರೂಪದೊಳಗೆ ನೀ ಕಾಣು, ಅವನು ಕಾಣ್ತಾನ ಅಂತ ತಿಳ್ಕೊಂಡಂತ. ಯಾರು ದಾರಿ ಒಳಗೆ ಭೇಟಿ ಆಗ್ಯಾರ ಅವ್ರನ್ನ ಕಾಣು. ದಾರಿ ಒಳಗೆ ಹುಡುಗರೆಲ್ಲ ಕೇಳ್ತಿರ್ತಾವೆ, ಯಪ್ಪ ಪ್ರಸಾದ ನೈವೇದ್ಯವನ್ನು ಕೊಡಬೇಕಾದ್ರೆ ನಾವಂತ ಮುಟ್ಟಬೇಡೇನು ಶರಣರ ನೀವು ಮುಟ್ಟಬೇಡ ಅಂತ ತಿಳ್ಕೊಂಡಂತಿರ್ತೀವಿ. ದೇವರಿಗೆ ಪ್ರಸಾದ ಎಡೆಯನ್ನು ಕೊಡಬೇಕಾದ್ರೆ ನೀವೇನು ಮಾಡಬೇಕು, ಬರುವಂಥ ಸಮಯದೊಳಗೆ ಯಾರಾದರೂ ಕೇಳಿದ್ರಂದ ಆ ರೂಪದೊಳಗೆ ಮಲ್ಲಯ್ಯನ ರೂಪದಾಗೆ ಅಲ್ಲಿದ್ದ ಪ್ರಸಾದವನ್ನು ಕೊಡೋದಂತಾರೆ. ಮಲ್ಲಯ್ಯನ ರೂಪದೊಳಗೆ ಪ್ರಸಾದ ಕೊಟ್ರಿ ಅಂತ ತಿಳ್ಕೊಂಡು ಮಲ್ಲಯ್ಯ ಕೊಡೋದಕ್ಕಿಂತ ಅಲ್ಲಿಗೆ ಮಲ್ಲಯ್ಯನ ದರ್ಶನ ಆಕತ್ತಲ್ಲ ಅಂತ ತಿಳ್ಕೊಂಡು